ಒಬ್ರು ವೆಯ್ಟ್ ಲಾಸ್ ಮಾಡಕ್ಕೆ ಟ್ರೈ ಮಾಡ್ತಿದ್ರೆ, ಡಯಾಬಿಟಿಸ್ ಇದ್ರೆ ಅವರಿಗೆ, ಇಲ್ಲ ಅವರು ಅಥ್ಲೀಟ್ ಆಗಿರ್ಬೋದು, ಎಲ್ಲರ ಗುರಿನೂ ಒಂದೇ, ಟು ಪರ್ಫಾರ್ಮ್ ಅಟ್ ದೇರ್ ಹೈಯೆಸ್ಟ್ ಪೊಟೆನ್ಷಿಯಲ್. ಪರ್ಫಾರ್ಮೆನ್ಸ್ ಮೆಡಿಸಿನ್ ಕ್ಲಿನಿಕ್. ಅಥ್ಲೀಟ್ಸು ಬರ್ತಾರೆ, ನಾನ್ ಅಥ್ಲೀಟ್ಸು ಬರ್ತಾರೆ, ಕಾಯಿಲೆ ಇರೋರು ಬರ್ತಾರೆ, ಕಾಯಿಲೆ ಇಲ್ಲದೆ ನನ್ನ ಫಿಟ್ನೆಸ್ ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋರು ಬರ್ತಾರೆ. ಈಗ ನಾನು ಸರಿಯಾಗಿ ಊಟ ಮಾಡ್ತಿದ್ದೀನೋ ಇಲ್ಲೋ ನನಗೆ ಗೊತ್ತಿಲ್ಲ, ಓಕೆ ನನಗೆ ಅದನ್ನ ಹೇಳಿ, ನಂಗೆ ಸಪ್ಲಿಮೆಂಟ್ ತಗೋಬೇಕು ಅಂತ ಹೇಳಿದ್ರೆ ನ್ಯೂಟ್ರಿಷನ್ ಅಸೆಸ್ಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ. ಏನ್ ಪ್ರಾಬ್ಲಮ್ಮು, ಅದಕ್ಕೆ ಏನು ಕಾರಣ, ಈಗ ಮಸಲ್ ಗೈನ್ ಆಗ್ಬೇಕು ಅಂದ್ರೆ ಕ್ಯಾಲೋರಿ ಡೆಫಿಸಿಟ್ ಅಲ್ಲಿ ತಿಂದ್ರೆ ಆಗೋದಿಲ್ಲ. ಮೆಡಿಸಿನ್ ಇಲ್ಲದೇನೆ ಜೀವನ ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದೇ ಜಿಯಾಥ್ಲಾನ್ ಸಿದ್ಧಾಂತ. ಕೆಲವರು ನಾನು ಡೈಲಿ ವಾಕಿಂಗ್ ಮಾಡ್ತಾ ಇದ್ದೀನಿ, ವಾಕಿಂಗ್ ಅಲ್ಲಿ ತುಂಬಾ ಸ್ವೆಟ್ ಆಗ್ತಿದೆ ನನಗೆ, ಅದನ್ನ ಎಕ್ಸರ್ಸೈಸ್ ಆಗಿ ನಾವು ನೋಡ್ಬೋದು. ಎಕ್ಸರ್ಸೈಸ್ ಟೆಕ್ನಿಕಲಿ ನಾವು ನೀಟ್ ಅಂತ ಕರಿತೀವಿ, ನಾನ್ ಎಕ್ಸರ್ಸೈಸ್ ಆಕ್ಟಿವಿಟಿ ಥರ್ಮೋಜೆನೆಸಿಸ್. ಎಕ್ಸರ್ಸೈಸ್ ಮಾಡಿದ್ರೆ ಕ್ಯಾಲೋರೀಸ್ ಬರ್ನ್ ಆಗುತ್ತೆ, ಅದು ಮಾತ್ರ ಸಾಲಲ್ಲ. ಜಾಸ್ತಿ ಎಕ್ಸರ್ಸೈಸ್ ಮಾಡಿದ್ರು ಕಷ್ಟ, ಓಕೆ ಕಡಿಮೆ ಎಕ್ಸರ್ಸೈಸ್ ಮಾಡಿದ್ರು ಕಷ್ಟ. ನಮಸ್ಕಾರ, ವರ್ಲ್ಡ್ ಪವರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಮ್ ಜೊತೆ ಇದ್ದಾರೆ ಜಿಯಾಥ್ಲಾನ್ ನ ಫೌಂಡರ್ ಆಗಿರೋ ಡಾಕ್ಟರ್ ಭರತ್ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ಜಿಯಾಥ್ಲಾನ್ ಬಗ್ಗೆ ಸ್ಮಾಲ್ ಇಂಟ್ರೊಡಕ್ಷನ್. ಜಿಯಾಥ್ಲಾನ್ ಅಂದ್ರೆ ಪರ್ಫಾರ್ಮೆನ್ಸ್ ಮೆಡಿಸಿನ್ ಕ್ಲಿನಿಕ್. ಸೊ ನೀವು ಬೇರೆ ಬೇರೆ ಕ್ಲಿನಿಕ್ ಬಗ್ಗೆ ಕೇಳಿರ್ತೀರಾ. ಈಗ ಒಬ್ರು ವೆಯ್ಟ್ ಲಾಸ್ ಮಾಡಕ್ಕೆ ಟ್ರೈ ಮಾಡ್ತಿದ್ರೆ, ಇಲ್ಲ ಡಯಾಬಿಟಿಸ್ ಇದ್ರೆ ಅವರಿಗೆ, ಇಲ್ಲ ಅವರು ಅಥ್ಲೀಟ್ ಆಗಿರ್ಬೋದು, ಎಲ್ಲರ ಗುರಿನೂ ಒಂದೇ, ಓಕೆ ಟು ಪರ್ಫಾರ್ಮ್ ಅಟ್ ದೇರ್ ಹೈಯೆಸ್ಟ್ ಪೊಟೆನ್ಷಿಯಲ್. ಓಕೆ, ಸೊ ಅವರ ಪರ್ಫಾರ್ಮೆನ್ಸ್ ಅನ್ನ ಇನ್ಕ್ರೀಸ್ ಮಾಡೋದೇ, ಎಲಿವೇಟ್ ಮಾಡೋದೇ ಜಿಯಾಥ್ಲಾನ್ ಮಾಡೋಕೆ. ಸೊ ಇಟ್ ಇಸ್ ಪರ್ಫಾರ್ಮೆನ್ಸ್ ಮೆಡಿಸಿನ್ ಕ್ಲಿನಿಕ್. ಸೊ ಇಲ್ಲಿ ಅಥ್ಲೀಟ್ಸು ಬರ್ತಾರೆ, ನಾನ್ ಅಥ್ಲೀಟ್ಸು ಬರ್ತಾರೆ, ಕಾಯಿಲೆ ಇರೋರು ಬರ್ತಾರೆ, ಕಾಯಿಲೆ ಇಲ್ಲದೆ ನನ್ನ ಫಿಟ್ನೆಸ್ ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋರು ಬರ್ತಾರೆ. ಓಕೆ, ಅಥ್ಲೀಟ್ಸ್ ಬಂದ್ಬಿಟ್ಟು ನಮ್ಮ ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಮಾಡಿ ಅಂತಾನೂ ಬರ್ತಾರೆ. ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ಆಕ್ಸೆಲರೇಟೆಡ್ ಅನ್ನೋದು ನಾವು ಮಾಡೋದು. ಇಲ್ಲಿಂದ ಪ್ರೋಗ್ರಾಮಿಂಗ್ ಬಗ್ಗೆ ಏನಾದ್ರು ಸೊ ಈಗ ಪ್ರೋಗ್ರಾಮ್ ಆಗಿ ಜನರಲಿ ಪಬ್ಲಿಕ್ ಯಾರು ಬರ್ತಾರೆ, ಕೆಲವರು ಫಿಟ್ನೆಸ್ ಬಗ್ಗೆ ಕೇಳ್ತಾರೆ, ಕೆಲವರು ಮೆಡಿಸಿನ್ ಬಗ್ಗೆ ಮಾತಾಡ್ಬೋದು. ಸೊ ಎಲ್ಲಾರ್ಗು ನಿಮ್ದು ಪ್ರೋಗ್ರಾಮಿಂಗ್ ಒಂದೇ ತರ ಇರುತ್ತಾ, ಇಲ್ಲಾಂದ್ರೆ ಒಬ್ಬೊಬ್ಬರಿಗೆ ಒಂದೇ ತರ? ಓಕೆ, ನಾವು ಏಮ್ ಫ್ರೇಮ್ ವರ್ಕ್ ಅಂತ ಯೂಸ್ ಮಾಡ್ತೀವಿ. ಎ ಫಾರ್ ಅಸೆಸ್ಮೆಂಟ್, ಐ ಫಾರ್ ಇಂಟರ್ವೆನ್ಷನ್, ಎಂ ಫಾರ್ ಮಾನಿಟರಿಂಗ್ ಅಂತ ಹೇಳ್ಬಿಟ್ಟು. ಈಗ ಯಾವುದೇ ಪ್ರಾಬ್ಲಮ್ ಅನ್ನ ನಾವು ಗುರುತಿಸಿಲ್ಲ ಅಂದ್ರೆ ಅದನ್ನ ನಾವು ಸಾಲ್ವ್ ಮಾಡೋದಕ್ಕಾಗಲ್ಲ. ಓಕೆ, ಇವಾಗ ಅವರು ನನ್ನ ಫಿಟ್ನೆಸ್ ಇಂಪ್ರೂವ್ ಮಾಡಬೇಕು ಅಂದ್ರೆ ಅವ್ರ ಫಿಟ್ನೆಸ್ ಕಡಿಮೆ ಇದೆ, ಅದು ಅವರ ಪ್ರಾಬ್ಲಮ್ ಅಲ್ವಾ. ಸೊ ಅದಕ್ಕೆ ಫಿಟ್ನೆಸ್ ಅಸೆಸ್ಮೆಂಟ್ ಅನ್ನೋದು ಮಾಡ್ಬೇಕಾಗತ್ತೆ. ಈಗ ನಾನು ಸರಿಯಾಗಿ ಊಟ ಮಾಡ್ತಿದ್ದೀನೋ ಇಲ್ಲೋ ನನಗೆ ಗೊತ್ತಿಲ್ಲ, ಓಕೆ ನನಗೆ ಅದನ್ನ ಹೇಳಿ, ನಂಗೆ ಸಪ್ಲಿಮೆಂಟ್ ತಗೋಬೇಕು ಅಂತ ಹೇಳಿದ್ರೆ ನ್ಯೂಟ್ರಿಷನ್ ಅಸೆಸ್ಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ಓಕೆ, ಈಗ ನನಗೆ ಆರೋಗ್ಯ ಸರಿಯಾಗಿಲ್ಲ, ನನ್ನ ಬ್ಲಡ್ ರಿಪೋರ್ಟ್ಸ್ ಅಬ್ನಾರ್ಮಲ್ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಮೆಡಿಕಲ್ ಅಸೆಸ್ಮೆಂಟ್ ಅನ್ನ ಮಾಡೋಕ್ಕಾಗುತ್ತೆ. ಸೊ ಫಸ್ಟ್ ಆಲ್ವೇಸ್ ಅಸೆಸ್ಮೆಂಟ್. ಓಕೆ, ಅಸೆಸ್ಮೆಂಟ್ ಅಲ್ಲಿ ಏನ್ ಪ್ರಾಬ್ಲಮ್ಮು, ಅದಕ್ಕೆ ಏನು ಕಾರಣ, ಅದರ ಮೂಲ ಕಾರಣ ಏನು ಅಂತ ತಿಳ್ಕೋಬೇಕು. ಅದಾದ ಮೇಲೆ ಅವರ ಗೋಲ್ಸ್ ಏನು. ಇವತ್ತಿನ ದಿನ ಅವರಿಗೆ ಸಕ್ಕರೆ ಕಾಯಿಲೆ ಇರ್ಬೋದು, ಆದ್ರೆ ಅವರ ಮನಸ್ಸಲ್ಲಿ ಅವರು ನಾನು ಒಲಿಂಪಿಕ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಅದಕ್ಕೆ ನಾನು ವರ್ಕ್ ಮಾಡಬೇಕು ಅಂತ ಇದ್ರೆ ಅದು ಅವರ ಗೋಲ್. ಸೊ ಈ ಕಡೆಯಿಂದ ಆ ಕಡೆಗೆ ಕರ್ಕೊಂಡು ಹೋಗ್ಬೇಕು. ಸೊ ಫ್ರಮ್ ಮೆಟಬಾಲಿಕ್ ಡಿಸ್ಫಂಕ್ಷನ್ ಇಂದ ಹಿಡಿದು ಪರ್ಫಾರ್ಮೆನ್ಸ್ ವರೆಗೂ ಕರ್ಕೊಂಡು ಹೋಗ್ಬೇಕು. ಸೊ ದಟ್ ಈಸ್ ಅಸೆಸ್ಮೆಂಟ್. ಓಕೆ, ಇಂಟರ್ವೆನ್ಷನ್ ಅಂತ ಹೇಳಿದ್ರೆ ಇವಾಗ ಅವರ ತಿನ್ನೋ ಅವರ ಜೀವನ ಶೈಲಿ ಚೆನ್ನಾಗಿರಲ್ಲ, ಲೈಫ್ ಸ್ಟೈಲ್ ಚೆನ್ನಾಗಿರಲ್ಲ. ಓಕೆ, ಸೊ ಅವರಿಗೆ ಟ್ರೈನಿಂಗು ಹೆಚ್ಚಿಗೆ ಮಾಡ್ತಿರ್ತಾರೆ, ಇಲ್ಲ ಕಡಿಮೆ ಮಾಡ್ತಿರ್ತಾರೆ, ಮತ್ತೆ ತಿನ್ನೋ ರೀತಿ ಸರಿಯಾಗಿರೋದಿಲ್ಲ. ಓಕೆ, ಕ್ಯಾಲೋರಿ ಡೆಫಿಸಿಟ್ ಅಲ್ಲಿ ತಿಂತಿರ್ತಾರೆ. ಓಕೆ, ಆದ್ರೆ ಅವ್ರಿಗೆ ಬೇಕಿರೋದು ಪರ್ಫಾರ್ಮೆನ್ಸ್. ಈಗ ಮಸಲ್ ಗೈನ್ ಆಗ್ಬೇಕು ಅಂದ್ರೆ ಕ್ಯಾಲೋರಿ ಡೆಫಿಸಿಟ್ ಅಲ್ಲಿ ತಿಂದ್ರೆ ಅದು ಆಗೋದಿಲ್ಲ. ಓಕೆ, ಸೊ ಅವರಿಗೆ ನ್ಯೂಟ್ರಿಷನ್ ಅನ್ನ ಪ್ರಿಸ್ಕ್ರೈಬ್ ಮಾಡ್ತೀವಿ, ಎಕ್ಸರ್ಸೈಸ್ ಅನ್ನ ಪ್ರಿಸ್ಕ್ರೈಬ್ ಮಾಡ್ತೀವಿ, ಲೈಫ್ ಸ್ಟೈಲ್ ಅನ್ನ ಪ್ರಿಸ್ಕ್ರೈಬ್ ಮಾಡ್ತೀವಿ. ಸೊ ಇಟ್ ಈಸ್ ಹೈಪರ್ ಪರ್ಸನಲೈಸ್ಡ್ ಅಂತ ಹೇಳ್ತೀವಿ. ಅಂದ್ರೆ ಅವರ ಬಾಡಿ ಟೈಪ್ಗೆ ಅನುಗುಣವಾಗಿ ಅವರಿಗೆ ಏನು ಊಟ ಬೇಕು, ಅವರ ಎಕ್ಸರ್ಸೈಸ್ ಕೆಪಾಸಿಟಿ ಎಷ್ಟಿದೆ ಅದರ ಪ್ರಕಾರ ಎಕ್ಸರ್ಸೈಸ್ ಅನ್ನ ಪ್ರಿಸ್ಕ್ರೈಬ್ ಮಾಡ್ತೀವಿ. ಲೈಫ್ ಸ್ಟೈಲ್ ಎಲ್ಲಿ ತಪ್ಪಾಗಿದೆ, ಓಕೆ ಅದನ್ನ ಕರೆಕ್ಷನ್ ಮಾಡ್ತೀವಿ. ಅವಶ್ಯಕತೆ ಇದ್ರೆ ಮಾತ್ರ ಮೆಡಿಸಿನ್ ಅನ್ನ ಕೊಡ್ತೀವಿ. ಓಕೆ, ಮೆಡಿಸಿನ್ ಅನ್ನ ಯಾವಾಗ ನಾವು ಸ್ಟಾಪ್ ಮಾಡಬೇಕು ಅಂತ ನಾವು ಕಾಯ್ತಿರ್ತೀವಿ. ಓಕೆ, ಸೊ ಮೆಡಿಸಿನ್ ಇಲ್ಲದೇನೆ ಜೀವನ ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದೇ ಜಿಯಾಥ್ಲಾನ್ ಸಿದ್ಧಾಂತ. ಸೊ ಇದು ಇಂಟರ್ವೆನ್ಷನ್. ಮಾನಿಟರಿಂಗ್ ಅಂದ್ರೆ ಈಗ ಓಕೆ, ಒಂದು ಬೆಸ್ಟ್ ಪ್ಲಾನ್ ಕೂಡ ನಿಮಗೆ ಯಾಕೆ ವರ್ಕ್ ಆಗಲ್ಲ ಅಂದ್ರೆ ನಾವೊಂದು ಹೇಳ್ತೀವಿ, ನೀವೊಂದು ಅರ್ಥ ಮಾಡ್ಕೊಳ್ತೀರಾ, ನೀವೊಂದು ಮಾಡ್ತೀರಾ. ಓಕೆ, ಸೊ ನಾವು ಹೇಳಿರೋದಕ್ಕೂ ನೀವು ಮಾಡಿರೋದಕ್ಕೂ ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಅನ್ನ ಬ್ರಿಡ್ಜ್ ಮಾಡ್ಬೇಕಾದ್ರೆ ಯಾರಾದ್ರೂ ಒಬ್ರು ಗೊತ್ತಿರೋರು ಅದನ್ನ ನೋಡ್ಬೇಕು ಅಲ್ವಾ. ನೋಡಿ ಓಕೆ ಇದು ನೀವು ಮಾಡ್ತಾರ ಸರಿ, ಈಗ ನಾವು ಹೇಳಿದ್ದು ನೀವು ಇದು ಮಾಡ್ತಿದ್ದೀರಾ, ಇದನ್ನ ಬದಲಾಯಿಸ್ಕೊಳ್ಳಿ, ಇದು ಹೀಗೆಲ್ಲ ಮಾಡೋದು ಅನ್ನೋದು, ಅದನ್ನ ಮಾನಿಟರಿಂಗ್ ಅಂತ ಹೇಳ್ತೀವಿ. ಸೊ ವಿ ಬೇಸಿಕಲಿ ಆಫರ್ ಪ್ರೋಗ್ರಾಮ್ಸ್. ಓಕೆ, ಸೊ ಅದನ್ನ ನಾವು ಮೆಟಬಾಲಿಕ್ ಫಿಟ್ನೆಸ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಸೊ ಇದು ಮಾನಿಟರಿಂಗ್. ಸೊ ಇದನ್ನ ನಾವು ಮಾಡೋದು. ಸೊ ಗೋಲ್ ಸ್ಟಾರ್ಟ್ ಮಾಡಿದಾಗಿಂದ ಎಂಡ್ ಆಗೋವರೆಗೂ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಮಾಡಿ ಅವ್ರಿಗೆ ರೀಚ್.
ಹೌದು ಮಾನಿಟರ್ ಮಾಡಬೇಕು. ಸೊ ಅದರಲ್ಲಿ ಒಂದು ಬ್ಲಡ್ ವರ್ಕ್ ಇರುತ್ತೆ. ಓಕೆ, ಪ್ರತಿ ಒಂದು 3 ತಿಂಗಳಿಗೆ ಬ್ಲಡ್ ವರ್ಕ್ ಮಾಡಿಸ್ತೀವಿ. ಪ್ರತಿ ವಾರಕ್ಕೆ ಅವ್ರ ಹತ್ರ ಬಾಡಿ ಕಾಂಪೋಸಿಷನ್ ಅನ್ನ ಚೆಕ್ ಮಾಡಿ ನಮಗೆ ಕೊಡಿ. ವೇಸ್ಟ್ ಅಂಡ್ ಹಿಪ್ ಸರ್ಕಂಫರೆನ್ಸ್ ಅನ್ನು ಚೆಕ್ ಮಾಡಿ ನಮ್ಗೆ ವಾಪಸ್ ಕೊಡಿ. ಅದರ ಪ್ರಕಾರ ನಾವು ಅವ್ರಿಗೆ ಬರೀ ಫ್ಯಾಟ್ ಲಾಸ್ ಆಗ್ತಿದ್ಯಾ ಇಲ್ಲ ಬರೀ ವೆಯ್ಟ್ ಲಾಸ್ ಆಗ್ತಿದ್ಯಾ, ಎರಡು ಬೇರೆ. ಫ್ಯಾಟ್ ಲಾಸ್ ಬೇರೆ, ವೆಯ್ಟ್ ಲಾಸ್ ಬೇರೆ. ಸೊ ಏನಾಗ್ತಿದೆ ಅಂತ ನಾವು ತಿಳ್ಕೊಬಹುದು. ಸಿಂಪ್ಟಮ್ಸ್ ಕಡಿಮೆ ಆಗ್ಬೇಕು ಅವರಿಗೆ, ಮತ್ತೆ ಫ್ಯಾಟ್ ಲಾಸ್ ಆಗಬೇಕು, ಮಸಲ್ ಗೈನ್ ಆಗಬೇಕು, ಮೋರ್ ಇಂಪಾರ್ಟೆಂಟ್ಲಿ ವಿಸರಲ್ ಫ್ಯಾಟ್ ಕಳಿಬೇಕು ಅವರಿಗೆ. ಮತ್ತೆ ಅವ್ರ ಬ್ಲಡ್ ಮಾರ್ಕರ್ಸ್ ಅಬ್ನಾರ್ಮಲ್ ಏನಿತ್ತು ಅಸೆಸ್ಮೆಂಟ್ ಟೈಮಲ್ಲಿ ಅದು ಇಂಪ್ರೂವ್ ಆಗಬೇಕು. ಅದೆಲ್ಲಾನು ಮಾನಿಟರಿಂಗ್ ಅಲ್ಲಿ ಬರುತ್ತೆ. ಸರ್, ಇವಾಗ ಜನರಿಗೆ ನಾರ್ಮಲ್ ಆಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಒಂದು ಕನ್ಫ್ಯೂಷನ್ ಇದೆ. ವೆಯ್ಟ್ ಲಾಸ್ ಮಾಡ್ತಿದೀವಿ, ಅದಕ್ಕೆ ಎಕ್ಸಸೈಸ್ ಬೆಟರಾ ಇಲ್ಲಾಂದ್ರೆ ಡಯಟ್ರಿ ಬೆಟರಾ? ಸೊ ನಿಮ್ಮ ಪ್ರಕಾರ ಯಾವ್ದು ಮಾಡೋದು ಸರ್? ನೋಡಿ, ಲಾಜಿಕಲಿ ಯೋಚನೆ ಮಾಡಿ. ಈಗ ಎಲ್ಲರೂ ಯೋಚನೆ ಮಾಡೋದು ಓಕೆ, ಕ್ಯಾಲೋರೀಸ್ ಇನ್ ವರ್ಸಸ್ ಕ್ಯಾಲೋರೀಸ್ ಔಟ್ ಅಲ್ವಾ? ಅದೇ ಮಾಡೆಲ್ ತಗೊಳ್ಳಿ. ಈಗ ಮೆಜಾರಿಟಿ ಆಫ್ ದ ಕ್ಯಾಲೋರೀಸ್ ಓಕೆ ಕಮ್ಸ್ ಫ್ರಮ್ ಯುವರ್ ರೆಸ್ಟಿಂಗ್ ಮೆಟಬಾಲಿಸಮ್, ಮೆಟಬಾಲಿಕ್ ರೇಟ್ ಅಲ್ವಾ? ಅದು ನಿಮ್ಮ ಬಾಡಿ ಹೇಗೆ ಫಂಕ್ಷನ್ ಆಗ್ತಿದೆ ಅನ್ನೋದ್ರ ಮೇಲೆ ಮೆಟಬಾಲಿಕ್ ರೇಟ್ either ಜಾಸ್ತಿ ಆದ್ರೂ ಇರುತ್ತೆ, ಕಡಿಮೆ ಆದ್ರೂ ಇರುತ್ತೆ. ಓಕೆ, ಸೊ ಅದಕ್ಕೆ ಒಂದು 10 to 20% ಎಕ್ಸಸೈಸ್ ಅಲ್ವಾ? ಸೊ ವಿಚ್ ಮೀನ್ಸ್ ಲಾಜಿಕಲಿ 10 to 20% ರಿಸಲ್ಟ್ ಮಾತ್ರ ನಿಮಗೆ ಎಕ್ಸಸೈಸ್ ಇಂದ ಬರುತ್ತೆ ನಿಮಗೆ. ಸೊ ನಿಮ್ಮ ಮೆಟಬಾಲಿಕ್ ಡಿಸ್ಫಂಕ್ಷನ್ ಅನ್ನ ಕರೆಕ್ಟ್ ಮಾಡೋದು ಯಾವಾಗೂ ಅಷ್ಟೇ ಫಸ್ಟ್ ನಿಮ್ಮ ಊಟ. ದಿನಕ್ಕೆ 3 ಹೊತ್ತು ಊಟನೇ ತಿನ್ನೋದು ನಾವು ಅಲ್ವಾ? ಸೊ ಊಟ ಬಲ್ಲವನಿಗೆ ರೋಗವಿಲ್ಲ, ಕರೆಕ್ಟ್ ಅಲ್ವಾ? ಸೊ ನ್ಯೂಟ್ರಿಷನ್ ಇಂದ 60% ರಿಸಲ್ಟ್ ಸಿಗುತ್ತೆ. ಓಕೆ, ನಿಮ್ಮ ಲೈಫ್ ಸ್ಟೈಲ್ ಇಂದ ಒಂದು 20% ರಿಸಲ್ಟ್, ಮತ್ತೆ ಒಂದು 10 to 20% ಎಕ್ಸಸೈಸ್. ಸೊ ಎಕ್ಸಸೈಸ್ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ. ಈಗ ನೀವು ಶುರು ಮಾಡಬೇಕಾದ್ರೆ ಫಸ್ಟ್ ನ್ಯೂಟ್ರಿಷನ್ ಇಂಪಾರ್ಟೆಂಟ್, ನೆಕ್ಸ್ಟ್ ಲೈಫ್ ಸ್ಟೈಲ್ ಇಂಪಾರ್ಟೆಂಟ್, ಆಮೇಲೆ ಬರೋದು ಎಕ್ಸಸೈಸ್. ಯಾಕಂದ್ರೆ ಎಕ್ಸಸೈಸ್ ಮಾಡಿ ಏನ್ ಮಾಡ್ಬೇಕಂತ ಗೊತ್ತಿಲ್ದಿರಾ ಓಕೆ ಅವ್ರು ಹೋಗಿ ಜಿಮ್ ಅಲ್ಲಿ ಮೈಕೈಯೆಲ್ಲ ನೋವಿಸ್ಕೊಂಡು ಕಷ್ಟಪಟ್ಟು ಮಾಡಿ ಮತ್ತೆ ಅಯ್ಯೋ ಮೈಕೈಯೆಲ್ಲ ನೋವ್ತಿಂದ ಬಿಟ್ಬಿಟ್ಟಿರ್ತಾರೆ. ಅದೇ ಅವ್ರು ನ್ಯೂಟ್ರಿಷನ್ ಕರೆಕ್ಟ್ ಮಾಡ್ಕೊಂಡ್ರೆ ಅವ್ರ ರಿಕವರಿ ಬೇಗ ಆಗುತ್ತೆ. ಎಕ್ಸಸೈಸ್ ಜಾಸ್ತಿ ಮಾಡ್ಬೋದು, ಓಕೆ, ಮತ್ತೆ ಫ್ರೀಕ್ವೆಂಟ್ ಆಗೂ ಮಾಡ್ಬೋದು, ರಿಕವರು ಬೇಗ ಆಗ್ಬೋದು. ಫಸ್ಟ್ ಯಾವಾಗೂ ನ್ಯೂಟ್ರಿಷನ್, ಆಮೇಲೆ ಎಕ್ಸಸೈಸ್ ಬರುತ್ತೆ. ಸೊ ಎಕ್ಸಸೈಸ್ ಮಾಡೋದಕ್ಕೆ ಫ್ಯೂಯಲ್ಲೇನೆ ನ್ಯೂಟ್ರಿಷನ್. ಹೌದು. ಸೊ ರಿಕವರಿ ಆಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ನ್ಯೂಟ್ರಿಷನ್ ಕರೆಕ್ಟ್ ಆಗಿರ್ಬೇಕು, ಅವ್ರು ತಿಂದಿರೋದು ಅವರಿಗೆ ಜೀರ್ಣ ಆಗ್ಬೇಕು, ಸೊ ಗಟ್ ಹೆಲ್ತ್ ಸರಿ ಇರಬೇಕು. ಸೊ ಫಸ್ಟ್ ನ್ಯೂಟ್ರಿಷನ್. ನೀವು ಯಾವ್ದು ಜಾಸ್ತಿ ಅಂತ ಕೇಳಿದ್ರಿ, ಇಟ್ ಡಿಪೆಂಡ್ಸ್ ಆನ್ ಫೇಸ್. ಇವಾಗ ನೀವು ಬಾಡಿ ಬಿಲ್ಡರ್ ಅನ್ಕೊಳ್ಳಿ, ಓಕೆ, ನಿಮಗೆ ನ್ಯೂಟ್ರಿಷನ್ ಮೋರ್ ಅಲ್ಲೇ ಸೆಟ್ ಆಗ್ಬಿಟ್ಟಿರುತ್ತೆ. ನಿಮಗೆ ರಿಸಲ್ಟ್ ಕೊಡೋದು ಬಂದು ಎಕ್ಸಸೈಸ್, ಮಸಲ್ ಗೇನ್. ಓಕೆ, ಒಬ್ರು ವೆಯ್ಟ್ ಲಾಸ್ ಮಾಡ್ಬೇಕಂತ ಬರ್ತಾರೆ, ಓಕೆ, ಅವರಿಗೆ ಮೆಟಬಾಲಿಸಮ್ ಸರಿಯಾಗಿ ವರ್ಕ್ ಆಗ್ತಿರಲ್ಲ. ಅಂತವರಿಗೆ ಎಕ್ಸಸೈಸ್ ಮಾಡಿಸಿದ್ರೆ ಅವ್ರು ಇನ್ನೂ ಸುಸ್ತಾಗ್ತಾರೆ ಹೊರತು ಅವ್ರಿಗೆ ಎಷ್ಟೊಂದು ಡೆಫಿಷಿಯನ್ಸಿಗಳಿರುತ್ತೆ ಅಲ್ವಾ, ಇನ್ನೂ ಸುಸ್ತಾಗ್ತಾರೆ. ಅದಕ್ಕೆ ಫಸ್ಟು ಗಟ್ ಹೆಲ್ತ್ ಸರಿ ಮಾಡಿ, ನ್ಯೂಟ್ರಿಷನ್ ಸರಿ ಮಾಡಿ, ಓಕೆ, ಅದಾದ ಮೇಲೆ ಎಕ್ಸಸೈಸ್ ಬನ್ನಿ. ಸರ್, ಇವಾಗ ಕೆಲವರಿಗೆ ಮೊಣಕಾಲು ನೋವು ಅಂತ ಹೇಳ್ತಾರೆ, ಅವರು ನೀ ಎಕ್ಸಸೈಸ್ ಮಾಡ್ಬೋದು ಸರ್? ಈ ಮೊಣಕಾಲು ನೋವಿಗೆ ಹಲವಾರು ಕಾರಣಗಳಿರುತ್ತೆ. ಇವಾಗ ಮೋಸ್ಟ್ ಕಾಮನ್ ವಯಸ್ಸಾದ ಮೇಲೆ ಬರೋದು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಓಕೆ, ಸೊ ಆಸ್ಟಿಯೋ ಆರ್ಥರೈಟಿಸ್ ಬಂದು ಡಿಜನರೇಟಿವ್ ಕಂಡೀಷನ್. ಅಂದ್ರೆ ಏನು, ನಮ್ಮ ಮಂಡಿ ಸವಿತಾ ಇದೆ ಅನ್ನೋದು. ಓಕೆ, ಅದಕ್ಕೆ ಒಂದು ಈಗ ಇನ್ಫ್ಲಮೇಷನ್ ಏನಿದೆ, ಓಕೆ, ಇನ್ಫ್ಲಮೇಷನ್ ಅನ್ನ ಕಂಟ್ರೋಲ್ ಮಾಡ್ಬೇಕು. ಎಕ್ಸಸೈಸ್ ಮಾಡೋದು ಏನು, ಎರಡೇ. ಒಂದು ಟೈಟ್ ಆಗಿರುವಂತ ಒಂದು ಟಿಶ್ಯೂಸ್ ಅನ್ನ ಸ್ಟ್ರೆಚ್ ಮಾಡೋದು, ಅದು ಮೊಬಿಲಿಟಿ ಎಕ್ಸಸೈಸ್. ಓಕೆ, ವೀಕ್ ಆಗಿರುವಂತ ಮಸಲ್ ಅನ್ನ ಸ್ಟ್ರೆಂಥನ್ ಮಾಡೋದಕ್ಕೆ ರೆಸಿಸ್ಟೆನ್ಸ್ ಟ್ರೈನಿಂಗ್, ಸ್ಟ್ರೆಂಥನಿಂಗ್ ಎಕ್ಸಸೈಸ್. ಓಕೆ, ಈಗ ನೋವಿದ್ರೆ ರೆಸ್ಟ್ ತಗೋಬೇಕು ಅನ್ಸುತ್ತೆ, ರೆಸ್ಟ್ ತಗೊಂಡ್ರೆ ಮಸಲ್ ವೀಕ್ ಆಗುತ್ತೆ. ಎಕ್ಸಸೈಸ್ ಅವಶ್ಯಕತೆ ಇದೆ, ಆದ್ರೆ ಸೌದಿರೋ ನೀ ಮೇಲೆ ಇನ್ನೂ ಯಥೇಚ್ಛವಾಗಿ ಎಕ್ಸಸೈಸ್ ಮಾಡಿದ್ರೆ ಇನ್ನೂ ಸವಿಯುತ್ತೆ. ಓಕೆ, ಸೊ ಅದಕ್ಕೆ ಫಸ್ಟ್ ಏನ್ ಕಾರಣ, ಓಕೆ, ಇನ್ಫ್ಲಮೇಷನ್ ಏನ್ ಕಾರಣ ಅದನ್ನ ಐಡೆಂಟಿಫೈ ಮಾಡಿ, ಫಿಕ್ಸ್ ಮಾಡಿ, ಜೊತೆಗೆ ಎಕ್ಸಸೈಸ್ ಮಾಡಿ. ಅದು ರೀಹ್ಯಾಬ್ ಎಕ್ಸಸೈಸ್ ಆಗಿರ್ಬೇಕು. ಓಕೆ, ಸೊ ನಾಟ್ ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಎಕ್ಸಸೈಸ್ ಆಗಿರಬಾರ್ದು. ರೀಹ್ಯಾಬ್ ಅಂತ ಹೇಳಿದ್ರೆ ಏನ್ ಕರೆಕ್ಷನ್, ಇವಾಗ ಮಸಲ್ ವೀಕ್ನೆಸ್ ಇದೆ ಅದನ್ನ ಕರೆಕ್ಟ್ ಮಾಡಿ. ಓಕೆ, ಈ ಟೆಂಡನ್ ಟೈಟ್ ಆಗಿದೆ ಅದನ್ನ ಲೂಸನ್ ಮಾಡಿ, ಅದು ಮೊಬಿಲಿಟಿ. ಓಕೆ, ಅದು ರೀಹ್ಯಾಬ್ ಎಕ್ಸಸೈಸ್. ಫಸ್ಟ್ ಪ್ರಾಬ್ಲಮ್ ಏನಂತ ನೋಡಿ ಆಮೇಲೆ ಕರೆಕ್ಟ್. ಎಲ್ಲದಕ್ಕೂ ಫಸ್ಟ್ ಮೂಲ ಕಾರಣ ಏನು ಅಷ್ಟೇ. ಕೆಲವರು ನಾನು ಡೈಲಿ ವಾಕಿಂಗ್ ಮಾಡ್ತಾ ಇದ್ದೀನಿ, ವಾಕಿಂಗ್ ಅಲ್ಲಿ ತುಂಬಾ ಸ್ವೆಟ್ ಆಗ್ತಿದೆ ನನಗೆ ಅಂತ ಹೇಳ್ತಾರಲ್ಲ, ಅದನ್ನ ಎಕ್ಸಸೈಸ್ ಆಗಿ ನಾವು ನೋಡ್ಬೋದು? ಎಕ್ಸಸೈಸ್ ಆಗಿ ಅದನ್ನ ಕನ್ಸಿಡರ್ ಮಾಡ್ಬೋದಾ? ಎಕ್ಸಸೈಸ್ ಟೆಕ್ನಿಕಲಿ ನಾವು ನೀಟ್ ಅಂತ ಕರಿತೀವಿ, ನಾನ್ ಎಕ್ಸಸೈಸ್ ಆಕ್ಟಿವಿಟಿ ಥರ್ಮೋಜೆನೆಸಿಸ್ ಅಂತ. ಓಕೆ, ಎಕ್ಸಸೈಸ್ ಮಾಡಿದ್ರೆ ಕ್ಯಾಲೋರೀಸ್ ಬರ್ನ್ ಆಗುತ್ತೆ. ಓಕೆ, ಅದರಿಂದ ಗ್ಲೂಕೋಸ್, ಕಾರ್ಬೋಹೈಡ್ರೇಟ್ ಟಾಲರೆನ್ಸ್, ಇನ್ಸುಲಿನ್ ರೆಸಿಸ್ಟೆನ್ಸ್ ಎಲ್ಲಾನು ಇಂಪ್ರೂವ್ ಆಗುತ್ತೆ. ಓಕೆ, ಆದ್ರೆ ಅದು ಮಾತ್ರ ಸಾಲಲ್ಲ. ಓಕೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ನೀವು ವಾಕ್ ಮಾಡ್ತಿದ್ರು ನಿಮಗೆ ವೆಯ್ಟ್ ಲಾಸ್ ಆಗೋದಿಲ್ಲ. ಓಕೆ, ಅದನ್ನ ಆಕ್ಟಿವಿಟಿ ಅಂತ ಕನ್ಸಿಡರ್ ಮಾಡಬೇಕು, ಎಕ್ಸರ್ಸೈಸ್ ಅಂತ ಕನ್ಸಿಡರ್ ಮಾಡಬಾರ್ದು. ಓಕೆ, ಎಕ್ಸರ್ಸೈಸ್ ಅಂತ ಹೇಳಿದ್ರೆ ಒಂದು ಗೋಲ್ ಇರಬೇಕು. ಓಕೆ, ಅಂದ್ರೆ ಈಗ ನನ್ನ ಮಸಲ್ ಬಿಲ್ಡ್ ಮಾಡಬೇಕು, ತೂಕ ಎತ್ತಬೇಕು, ಅದು ಒಂದು ಗೋಲ್.
ಓಕೆ. ಸೊ ನಾನು ಮ್ಯಾರಥಾನ್ ಓಡಬೇಕು, ಅದಕ್ಕೆ ನಾನು ಓಡಕ್ ಸ್ಟಾರ್ಟ್ ಮಾಡಬೇಕು, ಅದು ಒಂದು ಗೋಲ್. ಓಕೆ. ಅದಕ್ಕೆ ಏರೋಬಿಕ್ ಎಂಡ್ಯೂರೆನ್ಸ್ ಟ್ರೈನಿಂಗ್ ಬೇಕಾಗತ್ತೆ. ಓಕೆ. ಬಾಡಿ ಬಿಲ್ಡರ್ಸ್ಗೆ ನಾನು ಜಾಸ್ತಿ ತೂಕ ಇರಬೇಕು, ಮಸಲ್ ಗೇನ್ ಆಗಬೇಕು. ಓಕೆ. ಅದು ಅವ್ರ ಗೋಲ್. ಓಕೆ. ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡಕ್ಕೆ. ಸೊ ವಾಕಿಂಗ್ ಒಂದರಿಂದ ಏನು ಆಗಲ್ಲ. ವಾಕಿಂಗ್ ಇಸ್ ಎ ಗುಡ್ ಸ್ಟಾರ್ಟ್ ಅಷ್ಟೇ. ಸೊ ಎಕ್ಸಸೈಸ್ ಆಗಿ ವಾಕಿಂಗ್ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಎಕ್ಸಸೈಸ್ ಆಗಿ ವಾಕಿಂಗ್ ಅನ್ನು ಕನ್ಸಿಡರ್ ಮಾಡಲ್ಲ. ಸರ್ ಎಕ್ಸಸೈಸ್ ಮಾಡಬೇಕಾದ್ರೆ ಹಾರ್ಟ್ ರೇಟ್ ಯಾವ ಲೆವೆಲ್ವರೆಗೂ ಹೋಗ್ಬೇಕು, ಅದಕ್ಕೆ ಲಿಮಿಟ್ ಏನಿದೆ? ಈಗ ಟಿಪಿಕಲಿ ನಾವು ಕಾಮನ್ ಮ್ಯಾನ್ಸ್ ಲ್ಯಾಂಗ್ವೇಜ್ 220 ಮೈನಸ್ ಏಜ್ ಅಂತ ಕರಿತೀವಿ. ಈಗ ಒಬ್ಬ 40 ವರ್ಷದ ವ್ಯಕ್ತಿ ಇದ್ರೆ 220 ಮೈನಸ್ 40 180 ಅದು ಫಿಸಿಯೋಲಾಜಿಕಲ್ ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ. ಓಕೆ. ಅದು ಬೇರೆ ಫಾರ್ಮುಲಾಗಳು ಕೂಡ ಇದೆ, ಬಟ್ ಇದು ಈಸಿ ಟು ರಿಮೆಂಬರ್. ಓಕೆ. ಹೆಚ್ಚು ಕಮ್ಮಿ ಕರೆಕ್ಟ್ ಆಗಿರುತ್ತೆ. ಸೊ 180 ಇಸ್ ದ ಮ್ಯಾಕ್ಸಿಮಮ್. ಓಕೆ. ಬಟ್ ಅವರ ಫಿಟ್ನೆಸ್ ಲೆವೆಲ್ ಪ್ರಕಾರ ಓಕೆ ಇವಾಗ 60% ಆಫ್ ಮ್ಯಾಕ್ಸಿಮಮ್, 70% ಆಫ್ ಮ್ಯಾಕ್ಸಿಮಮ್, 80% ಆಫ್ ಮ್ಯಾಕ್ಸಿಮಮ್. ಓಕೆ. ಆ ರೀತಿ ನಾವು ಹೋಗ್ಬೋದು. ಬಟ್ ಅದಕ್ಕೆ ಫಸ್ಟ್ ಫಿಟ್ನೆಸ್ ಅಸೆಸ್ಮೆಂಟ್ ಮಾಡಿರ್ಬೇಕು, ಅಂದ್ರೆ ಸಬ್ ಮ್ಯಾಕ್ಸಿಮಲ್ ಎಕ್ಸಸೈಸ್ ಟೆಸ್ಟಿಂಗ್ ಅಂತ ಮಾಡಿ ಓಕೆ ಅವರ ಹಾರ್ಟ್ ರೇಟ್ ಝೋನ್ಸ್ ಅನ್ನ ಓಕೆ ನಾವು ಡಿಸೈಡ್ ಮಾಡಬೇಕು. ಓಕೆ. ಅವ್ರ ಹಾರ್ಟ್ ರೇಟ್ ಝೋನ್ 1 ಇಂದ ಝೋನ್ 5 ಇದೆ. ಝೋನ್ 3 ನಲ್ಲಿ ಓಕೆ ಇಟ್ ಇಸ್ ಬೇಸಿಕಲಿ ಅಬೌಟ್ ಆಲ್ ಫ್ಯಾಟ್ ಬರ್ನಿಂಗ್ ಅಂಡ್ ಝೋನ್ 4 is always about fitness. Zone 5 is all performance. Okay. Zone 3 ನಲ್ಲಿ most people can work. ಓಕೆ. ಸೊ ಝೋನ್ ಏಜ್ ಆದಂಗೆಲ್ಲಾನು ಅವರ ಹಾರ್ಟ್ ರೇಟು ಮ್ಯಾಕ್ಸಿಮಮ್ ಹಾರ್ಟ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಝೋನ್ 3 ಫಾರ್ ಹೆಲ್ತ್, ಝೋನ್ 4 ಫಾರ್ ಫಿಟ್ನೆಸ್, ಝೋನ್ 5 ಫಾರ್ ಪರ್ಫಾರ್ಮೆನ್ಸ್. ಸರ್ ಎಕ್ಸಸೈಸ್ ಮಾಡಬೇಕಾದ್ರೆ ಫ್ಯಾಟ್ ಬರ್ನ್ ಆಗ್ತಿದೆ ಅಂತ ನಾವು ಹೆಂಗೆ ತಿಳ್ಕೊಳ್ಳೋದು? ಎಕ್ಸಸೈಸ್ ಮಾಡಬೇಕಾದ್ರೆ ಬೈ ಡಿಫಾಲ್ಟ್ ಫ್ಯಾಟ್ ಬರ್ನ್ ಆಗುತ್ತೆ. ಓಕೆ. ಈಗ ಲೋವರ್ ಇಂಟೆನ್ಸಿಟಿನಲ್ಲಿ ಬರ್ನ್ ಆಗೋದೇ ಫ್ಯಾಟ್. ಓಕೆ. ಓವರ್ 60 to 70% ಆಫ್ ದ ಹಾರ್ಟ್ ರೇಟ್ ಏನಿರುತ್ತೆ ಓಕೆ ಅದರ ಮೇಲ್ಗಡೆ ಹೋದಂಗೆಲ್ಲಾನು ಫ್ಯಾಟ್ ಇಂದ ಗ್ಲೂಕೋಸಿಗೆ ಶಿಫ್ಟ್ ಆಗುತ್ತೆ ಫ್ಯೂಯಲ್. ಸೊ 70% ಅಂಡ್ ಅಬೌವ್ 80-90 ಹೋದಂಗೆಲ್ಲಾನು ಬರೀ ಗ್ಲೂಕೋಸ್ ಮಾತ್ರ ಬರ್ನ್ ಆಗುತ್ತೆ. ಸೊ ಫ್ಯಾಟ್ ಬರ್ನು ಲೋವರ್ ಇಂಟೆನ್ಸಿಟಿನಲ್ಲಿ ಆಗತ್ತೆ. ಓಕೆ. ಸೊ ಬೈ ಡಿಫಾಲ್ಟ್ ಆಗೇ ಆಗುತ್ತೆ. ಅದಕ್ಕೆ ತಿಳ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ರೆ ಅದಕ್ಕೆ ಗ್ಯಾಸ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಉತ್ಪತ್ತಿ ಆಗ್ತಿದೆ, ಎಷ್ಟು ಆಕ್ಸಿಜನ್ ತಗೊಳ್ತಿದ್ದಾರೆ ಅಂತ ತಿಳ್ಕೊಂಡು ಓಕೆ ಅದರಲ್ಲಿ ಒಬ್ಜೆಕ್ಟಿವ್ಲಿ ನಮ್ಗೆ ಗೊತ್ತಾಗುತ್ತೆ. ಬಟ್ ಫಾರ್ ಎ ಕಾಮನ್ ಮ್ಯಾನ್ ಅದರ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಪ್ರಕಾರ ಲೋ ಇಂಟೆನ್ಸಿಟಿಯಲ್ಲೇ ಫ್ಯಾಟ್ ಬರ್ನ್ ಇದೆ? ಲೋ ಇಂಟೆನ್ಸಿಟಿನಲ್ಲಿ ಮ್ಯಾಕ್ಸಿಮಮ್ ಫ್ಯಾಟ್ ಬರ್ನ್ 60 to 70% ಅಲ್ಲಿ ಬಂದ್ಬಿಟ್ಟು ಓಕೆ. ಸೊ ನಿಮಗೆ ಫ್ಯಾಟ್ ಬರ್ನ್ ಕಮ್ಮಿ ಆಗುತ್ತೆ, ಮತ್ತೆ ಗ್ಲೂಕೋಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತೆ ಹೈಯರ್ ಇಂಟೆನ್ಸಿಟಿನಲ್ಲಿ ಬಂದು ಮ್ಯಾಕ್ಸಿಮಮ್ ಗ್ಲೂಕೋಸ್ ಫ್ಯಾಟ್ ಬರ್ನ್ ಆಗೋದೇ ಇಲ್ಲ. ಜನ ಹೇಳ್ತಾರೆ ನಾರ್ಮಲ್ ಆಗಿ ನೋ ಪೇನ್ ನೋ ಗೇನ್ ಅಂತ. ಅದು ನಿಮ್ಮ ಪ್ರಕಾರ ಎಷ್ಟು ಸರಿ? ನೋ ಪೇನ್ ನೋ ಗೇನ್ ಅಂದ್ರೆ ಈಗ ನಾವು ಲೋಡ್ ಮಾನಿಟರಿಂಗ್ ಅಲ್ಲಿ ಒಂದು ಸ್ವೀಟ್ ಸ್ಪಾಟ್ ಅಂತ ಕರಿತೀವಿ. ಅಂದ್ರೆ ಈಗ ಜಾಸ್ತಿ ಎಕ್ಸಸೈಸ್ ಮಾಡಿದ್ರು ಕಷ್ಟ, ಓಕೆ ಕಡಿಮೆ ಎಕ್ಸಸೈಸ್ ಮಾಡಿದ್ರು ಕಷ್ಟ. ಓಕೆ. ಕಡಿಮೆ ಮಾಡಿದ್ರೆ ಓಕೆ ನಮ್ಗೇನು ಉಪಯೋಗನೇ ಇಲ್ಲ, ಅಡಾಪ್ಟೇಷನ್ಗಳೇ ಆಗಲ್ಲ. ಓಕೆ. ಜಾಸ್ತಿ ಮಾಡಿದ್ರೆ ಇಂಜುರಿ ರಿಸ್ಕು ಜಾಸ್ತಿ ಆಗುತ್ತೆ, ಮತ್ತೆ ಏನು ಆರೋಗ್ಯನೂ ಕೆಡುತ್ತೆ, ಇಮ್ಯುನಿಟಿನೂ ಎಲ್ಲ ಕಡಿಮೆ ಆಗುತ್ತೆ. ಓಕೆ. ಸೊ ಈ ನೋ ಪೇನ್ ನೋ ಗೈನ್ ಅನ್ನೋದು ಮೋಸ್ಟ್ಲಿ ಬಾಡಿ ಬಿಲ್ಡರ್ಸ್ ಕಡೆಯಿಂದ ಬಂದಿರುವಂತದ್ದು. ಓಕೆ. ಸೊ ನೋವು ಆಗ್ಲೇಬೇಕು. ಈಗ ಯಾವಾಗೂ ಈಗ ಇವತ್ತು ಮಾಡಿರ್ತೀರಾ, ಯಥೇಚ್ಛವಾಗಿ ಎಕ್ಸಸೈಸ್ ಮಾಡಿರ್ತೀರಾ, ನಾಳೆ ಸೋರ್ನೆಸ್ ಇರೋದು ಸಹಜ. ಅರೆ ನಾಳಿದ್ದು ಇದ್ದು ಆಚೆ ನಾಳಿದ್ದು ಇದ್ದೆ ಅಂತ ಹೇಳಿದ್ರೆ ನಿಮ್ ಬಾಡಿ ರಿಕವರೇ ಆಗ್ತಿಲ್ಲ ಅಂತ. ಬರೀ ನೋ ಪೇನ್ ನೋ ಗೈನ್ ಅಂತಾನೆ ನೋಡ್ತಾ ಹೋದ್ರೆ ಅವರು ದೇ ವಿಲ್ ಎಂಡ್ ಅಪ್ ಇನ್ ಓವರ್ ಟ್ರೈನಿಂಗ್. ಓಕೆ. ಆಮೇಲೆ ಬರೀ ಪೇನ್ ಅಷ್ಟೇ, ಬರೀ ಏನು ಗೈನ್ ಆಗೋದಿಲ್ಲ. ಓವರ್ ಟ್ರೈನಿಂಗ್ ಹಿಟ್ ಆದ ಮೇಲೆ ಓಕೆ ಬರೀ ಅವ್ರ ಪರ್ಫಾರ್ಮೆನ್ಸ್ ಡೌನ್ ಆಗ್ತಾ ಬರುತ್ತಷ್ಟೇ, ಬರೀ ನೋ ಮಾತ್ರ ಇರುತ್ತಷ್ಟೇ. ಸೊ ಜಿಮ್ ಅಲ್ಲಿ ಇರೋ ಎಲ್ಲ ಮೆಷಿನ್ಸ್ ನ ಯಾರು ಯೂಸ್ ಮಾಡ್ಬೋದು? ಅದು ಪರ್ಟಿಕ್ಯುಲರ್ ಇವ್ರು ಯೂಸ್ ಮಾಡ್ಬೇಕು, ಇಲ್ಲಿ ಯೂಸ್ ಮಾಡ್ಬೇಕು? ಜಿಮ್ ಅಲ್ಲಿರೋ ಮಷಿನ್ ಬಂದು ನಾವು ಡೈನಮಿಕ್ ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಅದು ಸೇಫ್ ಅಂತ ಹೇಳಿದ್ರೆ ಈಗ ಜಿಮ್ ಅಲ್ಲಿ ಕೂತ್ಕೊ ಮೆಷಿನ್ ಅಲ್ಲಿ ವರ್ಕೌಟ್ ಮಾಡೋದು ಬರೀ ಬಿಗಿನರ್ಸ್. ಓಕೆ. ಈಗ ಅಡ್ವಾನ್ಸ್ಡ್ ಆಗಿರೋರು ಅವರಿಗೆ ಫ್ರೀ ವೇಟ್ಸ್ ಅನ್ನ ರೆಕಮೆಂಡ್ ಮಾಡ್ತೀವಿ. ಯಾಕಂದ್ರೆ ಫ್ರೀ ವೇಟ್ಸ್ ಅಲ್ಲಿ ಬಂದ್ಬಿಟ್ಟು ಒಂದು ಎಕ್ಸಸೈಸ್ ಪ್ರೋಗ್ರಾಮ್ ಡಿಸೈನ್ ಮಾಡಬೇಕು. ಓಕೆ. ಎರಡನೇದು ಇನ್ನೊಬ್ಬ ಒಂದು ಸ್ಪಾಟರ್ ಇರಬೇಕು. ಅದೇ ಮಷೀನ್ಸ್ ಅಲ್ಲಿ ವರ್ಕೌಟ್ ಮಾಡ್ತಾರೆ ಅದು ಬಿಯಾಂಡ್ 1 ಪಾಯಿಂಟ್ ನಿಮ್ಮನ್ನ ಅದು ಹೋಗಕ್ಕೂ ಬಿಡಲ್ಲ. ಓಕೆ. ಲಾಕ್ ಆಗತ್ತೆ ಮಷೀನ್ಸ್. ಸೊ ಬಿಗಿನರ್ಸ್ ಮಷೀನ್ಸ್. ಓಕೆ. ಬಟ್ ಇಂಟರ್ಮೀಡಿಯೇಟ್ ಓಕೆ ಮಿಕ್ಸ್ ಆಫ್ ಮಷೀನ್ ಪ್ಲಸ್ ಫ್ರೀ ವೇಟ್ಸ್. ಅಡ್ವಾನ್ಸ್ಡ್ ಆಗಿರೋರು ಓಕೆ ಸೊ ಬರೀ ಫ್ರೀ ವೇಟ್ಸ್. ಈಗ ಫಾರ್ ಎಕ್ಸಾಂಪಲ್ ಬೆಂಚ್ ಪ್ರೆಸ್, ಓಕೆ ಶೋಲ್ಡರ್ ಪ್ರೆಸ್, ಓಕೆ ಅದೆಲ್ಲಾನು ಫ್ರೀ ವೇಟ್ಸ್. ಓಕೆ. ಸೊ ಬಿಗಿನರ್ಸ್ ಮಾತ್ರ ಮಷೀನ್ಸ್. ಸೊ ಬಾಡಿ ಮೆಕ್ಯಾನಿಸಮ್ಗೆಲ್ಲ ಅದು ಆಲ್ರೆಡಿ ಫಿಕ್ಸ್ಡ್ ಆಗಿರುತ್ತೆ. ಸೊ ಅದು ಬೇರೆ ಕಡೆ ಹೋಗೋದು ಬಿಡೋದಿಲ್ಲ. ಸೊ ಅದು ಬೇಸಿಕಲಿ ಈಗ ಚೆಸ್ಟ್ ಪ್ರೆಸ್ ಮಷೀನ್ ಬರೀ ಚೆಸ್ಟ್ ಪ್ರೆಸ್ ಮಾತ್ರ ಬಿಡೋದು, ಅದು ಹಿಂಗೆ ಹೋಗಲ್ಲ ಅಲ್ವಾ. ಸೊ ಮೂವ್ಮೆಂಟ್ ಲಾಕ್ ಆಗಿರುತ್ತೆ. ಸೊ ಇಂಜುರಿ ಚಾನ್ಸಸ್ ಕಡಿಮೆ ಅದರಲ್ಲಿ. ಸೊ ಬಿಗಿನರ್ಸ್ಗೆ ಬೆಳಗಿನ ಸೂಟಬಲ್. ಹುಡುಗನೇ ಆಗ್ಲಿ ಹುಡುಗಿನೇ ಆಗ್ಲಿ ಯಾವ ಏಜ್ ಇಂದ ಅವರು ವರ್ಕೌಟ್ ಮಾಡಬಹುದು? ಎಕ್ಸರ್ಸೈಸ್ ಮಾಡೋದಕ್ಕೆ ಯಾವ ಏಜ್ ಸೂಕ್ತ ಅನ್ನೋದೇನು?
ಸ್ಟ್ರಕ್ಚರ್ಡ್ ಎಕ್ಸಸೈಸ್ ಅಂತ ಬರೋದು ಬಂದ್ಬಿಟ್ಟು 10 ರಿಂದ 12 ವರ್ಷ ಟೈಮಲ್ಲಿ, ಓಕೆ, ಯಾವಾಗ ಅವರ ಹಾರ್ಮೋನ್ಸ್ ಚೇಂಜ್ ಆಗ್ತಾ ಬರುತ್ತೆ ಅಲ್ಲ, ಓಕೆ, ಸೊ ಯಾವಾಗ ಪ್ಯೂಬರ್ಟಿ ಹಿಟ್ ಆಗುತ್ತಲ್ಲ, ಓಕೆ, ಆ ಟೈಮಲ್ಲಿ ಸ್ಟ್ರಕ್ಚರ್ಡ್ ಎಕ್ಸಸೈಸ್ ಮಾಡಿದ್ರೆ ಓಕೆ ಅವರಿಗೆ ಹೆಲ್ಪ್ ಆಗುತ್ತೆ. ಅಲ್ಲಿವರೆಗೂ ಅವರು ಅನ್ಸ್ಟ್ರಕ್ಚರ್ಡ್ ಅಂದ್ರೆ ಬರೀ ಸ್ಪೋರ್ಟ್ಸ್ ಅಲ್ಲಿ ಏನಿರುತ್ತೆ ಓಕೆ ಅದನ್ನ ಮಾತ್ರ ಮಾಡಿದ್ರೆ, ಇವಾಗ ನೀವು ಎಕ್ಸಸೈಸ್ ಅಂದ್ರೆ ಈಗ ಟ್ರೈನಿಂಗ್ ಫಾರ್ ಸ್ಪೋರ್ಟ್ಸ್, ಫಾರ್ ಎಕ್ಸಾಂಪಲ್ ಯಾರೊಬ್ರು ಟೆನ್ನಿಸ್ ಆಡ್ತಾ ಇರ್ತಾರೆ, ಟೆನ್ನಿಸ್ಗೆ ಏನ್ ಬೇಕೋ ಸ್ಪೋರ್ಟ್ಸ್ ಸ್ಪೆಸಿಫಿಕ್ ಟ್ರೈನಿಂಗ್, ಅದನ್ನ ನಾವು ಫಿಟ್ನೆಸ್ ಫಾರ್ ಟೆನ್ನಿಸ್ ಅಂತ ಕರಿತೀವಿ. ಓಕೆ, ಆ ಸ್ಪೆಸಿಫಿಕ್ ಆಗಿ ಮಾಡ್ಬೇಕಂತ ಹೇಳಿದ್ರೆ ಅದು 12 ಇಯರ್ಸ್ ಮೇಲೇನೆ ಹೋಗ್ಬೇಕು. ಓಕೆ, ಅದು ಅಂಟಿಲ್ 18 ಇಯರ್ಸ್, ಓಕೆ, 12 ಇಯರ್ಸ್ ಇಂದ ಹಿಡಿದು 18 ಇಯರ್ಸ್ ವರೆಗೂ ಇಟ್ ಹ್ಯಾಸ್ ಟು ಬಿ ಡನ್ ಅಂಡರ್ ಎ ಟ್ರೈನರ್ ಸೂಪರ್ವಿಷನ್ ಇಲ್ದಿರ ಹಾಗೇನೆ ಬಿಡಬಾರ್ದು. 18 ಇಯರ್ಸ್ ಆದ ಮೇಲೆ ಅವ್ರ ಗ್ರೋತ್ ಎಲ್ಲ ಮುಗ್ದಿರುತ್ತೆ, ಅವರಿಗೆ ಇಂಜುರಿ ರಿಸ್ಕ್ ಕೂಡ ಕಡಿಮೆ ಆಗಿರುತ್ತೆ. ಓಕೆ, ಆಮೇಲೆ ಅವ್ರು ಇಂಡಿಪೆಂಡೆಂಟ್ ಆಗಿ ಮಾಡ್ಕೋಬಹುದು. ಓಕೆ, 12 to 18 ಇಯರ್ಸ್. ನಿಮ್ಮ ಕ್ವಶನಿಗೆ ಆನ್ಸರ್ 10 to 12 ಇಯರ್ಸ್ ಅಲ್ಲಿ ಸ್ಟ್ರಕ್ಚರ್ಡ್ ಎಕ್ಸಸೈಸ್ ಇಂಟ್ರೊಡ್ಯೂಸ್ ಮಾಡಿ, ಅಲ್ಲಿವರೆಗೂ ದೇ ಹ್ಯಾವ್ ಟು ಪ್ಲೇ ಸ್ಪೋರ್ಟ್ಸ್. ಸರ್, ಒಂದು ಪರ್ಟಿಕ್ಯುಲರ್ ಎಕ್ಸಸೈಸ್ನ ನಾವು ಎಷ್ಟು ಸೆಟ್ಸ್ ಮಾಡ್ಬೋದು, ಎಷ್ಟು ರೆಪಿಟೇಷನ್ ಮಾಡಬೇಕು ಅಂತ ಒಂದು ಲಿಮಿಟ್ ಇದೆ? ಓಕೆ, ಈಗ ಸೆಟ್ಸ್ ಬಂದ್ಬಿಟ್ಟು ಇಟ್ ಆಡ್ಸ್ ವಾಲ್ಯೂಮ್. ಓಕೆ, ಈಗ ರೆಪಿಟೇಷನ್ ಬಂದ್ಬಿಟ್ಟು ಈಗ ನಿಮ್ಮ ಗೋಲ್ ಬಂದು ಸ್ಟ್ರೆಂತ್ ಆಗಿದ್ರೆ ಓಕೆ ಅದು 1 to 6. ಓಕೆ, ಈಗ ನಿಮ್ಮ ಗೋಲ್ ಬಂದು ಹೈಪರ್ಟ್ರೋಫಿ ಆಗಿದ್ರೆ 6 ಇಂದ 12. ಓಕೆ, ಎನಿಥಿಂಗ್ ಮೋರ್ ದೆನ್ 12 or 15 ಈಸ್ ಆಲ್ ಎಂಡ್ಯೂರೆನ್ಸ್, ಅದನ್ನು ಮಸ್ಕ್ಯುಲರ್ ಎಂಡ್ಯೂರೆನ್ಸ್ ಅಂತ ಕರಿತೀವಿ. ಇದು ಜನರಲಿ ಕಾಮನ್ ಮ್ಯಾನ್ಗೆ ಅಪ್ಲೈ ಆಗುವಂಥದ್ದು. ಬಟ್ ಇವಾಗ ರೀಸೆಂಟ್ ACSM ಅಮೆರಿಕನ್ ಕಾಲೇಜ್ ಸ್ಪೋರ್ಟ್ಸ್ ಮೆಡಿಸಿನ್ ಗೈಡ್ಲೈನ್ಸ್ ಏನಂದ್ರೆ, ನೀವು ಫೇಲಿಯರ್ ವರೆಗೂ ಮಾಡಿದ್ರೆ ಓಕೆ ದಟ್ ವಿಲ್ ಕಾಸ್ ಇನ್ಕ್ರೀಸ್ ಇನ್ ಸ್ಟ್ರೆಂತ್, ಎಂಡ್ಯೂರೆನ್ಸ್, ಓಕೆ, ಅಂಡ್ ಆಲ್ಸೋ ಕಾಸ್ ಹೈಪರ್ಟ್ರೋಫಿ ಅಂತ ಹೇಳ್ತಾರೆ. ಸೊ ಜನರಲಿ 2 to 3 ಸೆಟ್ಸ್. ಈಗ ಬಿಗಿನರ್ ಇರ್ತಾರೆ ಅಂತ ಅನ್ಕೊಳ್ಳಿ, ಸೊ ಅವರಿಗೆ 1 ಸೆಟ್ ಆಫ್ ಎವ್ರಿ ಎಕ್ಸಸೈಸ್, ಸರ್ಕ್ಯೂಟ್ ಟ್ರೈನಿಂಗ್, ಓಕೆ, ಅಲ್ಲಿಂದ ಶುರು ಮಾಡಬೇಕು. ಓಕೆ, ಅದಾದ ಮೇಲೆ ಮತ್ತೆ ಅಪ್ಪರ್ ಬಾಡಿ, ಲೋವರ್ ಬಾಡಿ, ಮತ್ತೆ ಕಾರ್ಡಿಯೋ ಪ್ಲಸ್ ಕೋರ್ ಸ್ಪ್ಲಿಟ್ ಆ ಥರ ಮಾಡ್ಕೋಬಹುದು. ಅದರಲ್ಲಿ 2 to 3 ಸೆಟ್ಸ್ ಮಾಡ್ಬೋದು. ಓಕೆ, ಸೊ 2 to 3 ಸೆಟ್ಸ್ ಫಾರ್ ಫಿಟ್ನೆಸ್. ಓಕೆ, ಇದೇ ನೀವು ಯುವರ್ ಗೋಲ್ ಇಸ್ ಮಸಲ್ ಗೈನ್ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಅಪ್ ಟು 5 ಸೆಟ್ಸ್. ಬಟ್ ದೆನ್ ಅವಾಗ ಏನಾಗುತ್ತೆ, ನೀವು ಚೆಸ್ಟೇ 1 ಡೇ ಮಾಡಬೇಕಾಗತ್ತೆ, ಬ್ಯಾಕೇ 1 ಡೇ ಮಾಡಬೇಕಾಗತ್ತೆ. ಸೊ ನಂಬರ್ ಆಫ್ ಸೆಷನ್ ಜಾಸ್ತಿ ಆಗುತ್ತೆ. ಸರ್, ಎವ್ರಿ ಸೆಟ್ಸ್ ಮಧ್ಯದಲ್ಲಿ ಎಷ್ಟು ವಿಶ್ರಾಂತಿ ತಗೊಳ್ಳೋದು ಬೆಟರ್ ಅಂತ? ಎಷ್ಟು ವಿಶ್ರಾಂತಿ ಡಿಪೆಂಡ್ಸ್ ಆನ್ ಯುವರ್ ಗೋಲ್. ಇವಾಗ ನಿಮಗೆ ಮಸ್ಕ್ಯುಲರ್ ಎಂಡ್ಯೂರೆನ್ಸ್ ಬೇಕು ಅಂತ ಹೇಳಿದ್ರೆ ಓಕೆ, ಸೊ 30 ಸೆಕೆಂಡ್ಸ್. ಓಕೆ, ಇಲ್ಲಪ್ಪ ನನಗೆ ಜಾಸ್ತಿ ರಿಕವರಿ ಬೇಕು ನನಗೆ, ಸೊ ನಾನು ನೆಕ್ಸ್ಟು ಬಂದ್ಬಿಟ್ಟು ಇವಾಗ ಜಾಸ್ತಿ ವೆಯ್ಟ್, ಇವಾಗ ಪಿರಮಿಡಲ್ ಪ್ಯಾಟರ್ನ್. ಓಕೆ, ಇವಾಗ 10, 12 ಮತ್ತು 14, 15 ಆ ಥರ ಇನ್ಕ್ರೀಸ್ ಮಾಡ್ತಾ ಹೋದರೆ ಸೊ ಜಾಸ್ತಿ ನಿಮಗೆ ಏನು ಮಧ್ಯ ರಿಕವರಿ ಬೇಕಾಗುತ್ತೆ. ಇವಾಗ ಇಫ್ ಯುರ್ ವರ್ಕಿಂಗ್ ಫಾರ್ ಸ್ಟ್ರೆಂತ್, ಈಗ 1 to 6 ರೆಪಿಟೇಷನ್ ಇದೆ ಅಂದರೆ 3 to 5 ಮಿನಿಟ್ಸ್ ಬೇಕಾಗುತ್ತೆ ಬಿಟ್ವೀನ್ 2 ಸೆಟ್ಸ್. ಓಕೆ, ಅದೇ ನೀವು ಸಮ್ವೇರ್ ಅರೌಂಡ್ 10 to 12 ರೆಪಿಟೇಷನ್ ಅಲ್ಲಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 90 ಸೆಕೆಂಡ್ಸ್ ಇಸ್ ಮೋರ್ ದೆನ್ ಇನಫ್. ಇಲ್ಲ ನನಗೆ ಸ್ಪೆಸಿಫಿಕಲಿ ನನಗೆ ರೆಪಿಟೇಟಿವ್ ಆಗಿ ಮಾಡಬೇಕು, ನನ್ನ ರೆಸಿಸ್ಟೆನ್ಸ್ ಟ್ರೈನಿಂಗ್ಗೆ ನನಗೆ ಕಾರ್ಡಿಯೋ ಥರನೂ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಓಕೆ 1 ಸೆಟ್ ಮುಗಿಸಿ 30 ಸೆಕೆಂಡ್ ರೆಸ್ಟ್, ನೆಕ್ಸ್ಟ್ ಸ್ಟೇಷನ್ಗೆ ಹೋಗಿ ಮತ್ತೆ 30 ಸೆಕೆಂಡ್ ರೆಸ್ಟ್, ಮತ್ತೆ ಆ ಥರ ಮಾಡ್ಕೊಂಡು ಹೋಗ್ತೀವಿ. ಅಗೇನ್ ಡಿಪೆಂಡ್ಸ್ ಆನ್ ಯುವರ್ ಗೋಲ್. ಐಡಿಯಲಿ ಫಾರ್ ಅ ಫಿಟ್ನೆಸ್ ಪರ್ಸನ್ 90 ಸೆಕೆಂಡ್ಸ್ ಆಫ್ ರೆಸ್ಟ್ ಮೋರ್ ದೆನ್ ಇನಫ್. ಅದು ಎನರ್ಜಿ ATP ರಿಕವರಿ ಆಗುತ್ತೆ. ಓಕೆ, ಸೊ ಅಗೇನ್ ಈಗ ಲೋವರ್ ಬಾಡಿ ಕ್ವಾಡ್ ಎಕ್ಸಸೈಸ್ ಮಾಡಿರ್ತೀವಿ ಅಂದರೆ ಓಕೆ ಮಿನಿಮಮ್ 1 2 ಮಿನಿಟ್ಸ್ ರೆಸ್ಟ್ ಕೊಟ್ಟರೆ ಒಳ್ಳೆಯದು, ಯಾಕಂದರೆ ಮಸಲ್ ಮಾಸ್ ಜಾಸ್ತಿ ಇದೆ ಇಲ್ಲಿ. ಓಕೆ, ಅದೇ ಬೈಸೆಪ್ಸ್ ಬಂದ್ಬಿಟ್ಟು ಫಾಸ್ಟೆಸ್ಟ್ ಮಸಲ್ ರಿಕವರಿ ಆಗುತ್ತೆ. ಓಕೆ, ಸೊ 1 ಮಿನಿಟಲ್ಲಿ ಬೈಸೆಪ್ಸ್ ಬೇಗ ರಿಕವರಿ ಆಗಿಬಿಡುತ್ತೆ, ATP ರಿಕವರಿ ಆಗುತ್ತೆ. ಸೊ 1 ಮಿನಿಟ್ ಆದಮೇಲೆ ನೆಕ್ಸ್ಟ್ ಸೆಟ್ ಮಾಡ್ಬೋದು. ಮಸಲ್ ಗ್ರೂಪ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಟ್ರೆಡ್ಮಿಲ್ಲಲ್ಲಿ ಎಷ್ಟು ಫಾಸ್ಟಾಗಿ ಓಡಬೇಕು ಅಂತ? ಈಗ ಟ್ರೆಡ್ಮಿಲ್ಲಲ್ಲಿ ಎಷ್ಟು ಫಾಸ್ಟ್ ಓಡಬೇಕು ಅನ್ನೋದಕ್ಕಿಂತ ಓಕೆ ಈಗ ನಿಮ್ಮ ಹಾರ್ಟ್ ರೇಟ್ ಎಷ್ಟು ಇರಬೇಕು ಅನ್ನೋದು ಮುಖ್ಯ. ಓಕೆ, ಈಗ ನೀವು ದಿನ ಓಡ್ತೀರಾ ಅಂದ್ಕೊಳ್ಳಿ. ಓಕೆ, ಸೊ ನಿಮಗೆ ಒಂದು 9 km/h ನಿಮಗೆ ಹಾರ್ಟ್ ರೇಟೇ ರೈಸ್ ಮಾಡಲ್ಲ, ನೀವು ಬರೀ ಒಂದು 140 ಇರ್ತೀರ. ಓಕೆ, ಯಾವತ್ತೋ ಒಂದಿನ ಓಡೋರಿಗೆ ಅದೇ 9 ಕಿಲೋಮೀಟರ್ಸ್ 180ಗೆ ತೊಗೊಂಡು ಹೋಗಿರುತ್ತೆ. ಓಕೆ, ಸೊ ಅದಕ್ಕೆ ಸಬ್ ಮ್ಯಾಕ್ಸಿಮಲ್ ಹಾರ್ಟ್ ರೇಟ್ ಟೆಸ್ಟಿಂಗ್ ಅಂತ ಮಾಡ್ತೀವಿ. ಅಂದರೆ ಒಂದು ಫಿಕ್ಸೆಡ್ ಸ್ಪೀಡಲ್ಲಿ ಓಡಿಸಿ ಓಕೆ ಅವರ ಹಾರ್ಟ್ ರೇಟ್ ಎಲ್ಲಿಗೆ ರೈಸ್ ಆಗುತ್ತೆ ಅಂತ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳಿದ್ನ 40 ವರ್ಷದವರೆಗೆ ಓಕೆ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ ಇಸ್ 180. ಓಕೆ, 9 km/h ಅಲ್ಲಿ 3 ಮಿನಿಟ್ಸ್ ಓಡಿದ್ರೆ ಅವ್ರದ್ದು 160 ರೀಚ್ ಆಗಿಬಿಟ್ರೆ ದೇ ಆಲ್ರೆಡಿ ಅಚೀವ್ಡ್ ದೇರ್ 80 to 90% ಅಲ್ವಾ. ಆವಾಗ ದೇ ವುಡ್ ಕಮ್ ಡೌನ್. ಓಕೆ, ಸೊ 9ಇಂದ ಓಕೆ 8 ಇಲ್ಲ 7.5 ಬರಬೇಕಾಗುತ್ತೆ. ಸೊ ಇಟ್ಸ್ ನಾಟ್ ಅಬೌಟ್ ವಾಟ್ ಈಸ್ ದ ಸ್ಪೀಡ್, ಇಟ್ ಇಸ್ ಅಬೌಟ್ ವಾಟ್ ಇಸ್ ದ ಹಾರ್ಟ್ ರೇಟ್ ದಟ್ ಯು ಅಚೀವ್. ಓಕೆ, ಸೊ
ನಾವು ಕಾಮನ್ ಮ್ಯಾನಿಗೆ ಹೇಳ್ಬೇಕಂತ ಹೇಳಿದ್ರೆ ನಾವು ಟಾಕ್ ಟೆಸ್ಟ್ ಅಂತ ಹೇಳ್ತೀವಿ. ಓಕೆ, ಈಗ ಯಾವಾಗ ನಿಮ್ಮ ಇಂಟೆನ್ಸಿಟಿ ಮಾಡರೇಟ್ ಇಂದ ಹೈಗೆ ಹೋಗುತ್ತೆ ಅಂದ್ರೆ ಓಕೆ ನೀವು ಎಕ್ಸಸೈಸ್ ಮಾಡಿಕೊಂಡು ಮಾತಾಡ್ಬೇಕು. ಓಕೆ, ಸೊ ಯಾವಾಗ ನಿಮ್ಮ ಉಸಿರು ಓಕೆ ಸೆಂಟೆನ್ಸ್ ಕಂಪ್ಲೀಟ್ ಆಗಲ್ಲ ಅಲ್ಲ, ಅವಾಗ ಯುವರ್ ಇನ್ ಹೈ ಇಂಟೆನ್ಸಿಟಿ. ಓಕೆ, ಸೊ ದಟ್ ಈಸ್ ದಿ ಏನು ಡಿಫ್ರೆನ್ಸ್ ಬಿಟ್ವೀನ್ ಮಾಡರೇಟ್ ಅಂಡ್ ಹೈ. ಮಾಡರೇಟ್ ಅಲ್ಲಿ ಮಾಡಿದ್ರೆ ನೀವು ಮಾತಾಡ್ಬೋದು, ಉಸಿರು ಹಿಡಿಯಲ್ಲ ನಿಮಗೆ, ದಟ್ ಇಸ್ ಮಾಡರೇಟ್ ಇಂಟೆನ್ಸಿಟಿ, ದಟ್ ಇಸ್ ಸೇಫ್. ಸೊ ಹೈ ಸೊ ಆ ಸ್ಪೀಡ್ ಅನ್ನ ನೀವು ಕಂಡುಹಿಡ್ಕೋಬೇಕು ನೀವು. ಸೊ ನಿಮ್ಮ ಸ್ಪೀಡ್ ಬೇರೆ, ಅವ್ರ ಪಕ್ಕದವ್ರ ಸ್ಪೀಡ್ ಬೇರೆ. ಓಕೆ, ಸೊ ಬೈ ಟ್ರಯಲ್ ಅಂಡ್ ಎರರ್ ಓಕೆ ಯು ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ಯುವರ್ ಸ್ಪೀಡ್. ಓಕೆ, ದಟ್ ಗಿವ್ಸ್ ಯು ಮಾಡರೇಟ್ ಇಂಟೆನ್ಸಿಟಿ. ಬೆಸ್ಟ್ ಬಂದ್ಬಿಟ್ಟು ಹಾರ್ಟ್ ರೇಟ್. ಹಾರ್ಟ್ ರೇಟ್ ಮಾನಿಟರ್ ಹಾಕೊಂಡು ಓಡಿದ್ರೆ ಓಕೆ ಈ ಹಾರ್ಟ್ ರೇಟ್ ಅಲ್ಲಿ ಈ ಸ್ಪೀಡ್ ಅಲ್ಲಿ ನಂದು ಈ ಹಾರ್ಟ್ ರೇಟ್ ಅಚೀವ್ ಮಾಡ್ತಿದ್ದೀನಿ ಅಂತ ಅದನ್ನ ಪುಷ್ ಮಾಡಕ್ಕೆ ಗೊತ್ತಾಗುತ್ತೆ. ಎಕ್ಸಸೈಸ್ ಮಾಡೋದಕ್ಕೆ ನಾವು ವೆಯ್ಟ್ ಹೆಂಗೆ ಚೂಸ್ ಮಾಡ್ಬೋದು? ವೆಯ್ಟ್ ಚೂಸ್ ಮಾಡೋಕ್ಕೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ 1 RM ಕಾನ್ಸೆಪ್ಟ್ ಅಂತ ಹೇಳ್ತೀವಿ. 1 RM ಅಂದ್ರೆ 1 ರೆಪಿಟೇಷನ್ ಮ್ಯಾಕ್ಸಿಮಮ್. ಅಂದ್ರೆ ಯಾವ ತೂಕ ಓಕೆ ನೀವು ಬರೀ ಒಂದೇ ಒಂದು ಸಲ ಕರೆಕ್ಟ್ ಫಾರ್ಮಲ್ಲಿ ಎತ್ತಕ್ಕಾಗತ್ತೋ ಓಕೆ ದಟ್ ಈಸ್ ಯುವರ್ 1 RM ಅಂತ ಹೇಳ್ತೀವಿ. ಓಕೆ, ಸೊ ಇನ್ನು ಅದಕ್ಕಿಂತ ಕಡಿಮೆ ವೆಯ್ಟ್ 2 ಸಲ ಎತ್ಬೋದು ಇಲ್ಲ 3 ಸಲ ಎತ್ಬೋದು. ಓಕೆ, ಸೊ ಅದು ಬಂದ್ಬಿಟ್ಟು ಮಲ್ಟಿಪಲ್ RM. ಫಾರ್ ಎಕ್ಸಾಂಪಲ್ ಈಗ ಕ್ಯಾಲ್ಕುಲೇಷನ್ ಒಂದು ಫಾರ್ಮುಲಾ ಇದೆ. ಓಕೆ, ಫಾರ್ಮುಲಾದಲ್ಲಿ ಈಗ 100 kgs ಈಸ್ ಯುವರ್ 1 RM ಅಂತ ಹೇಳಿದ್ರೆ 75 kgs ವಿಲ್ ಬಿ ಸಮ್ವೇರ್ ಅರೌಂಡ್ ಯುವರ್ 10 RM. ಅಂದ್ರೆ 10 ಟೈಮ್ಸ್ 75 kgs 10 ಟೈಮ್ ಎತ್ಬೋದು, ಬಟ್ 100 kgs ಒಂದೇ ಸಲ. ಓಕೆ, ಇದು ಮತ್ತೆ ಟ್ರಯಲ್ ಅಂಡ್ ಎರರ್. ಒಂದು ವೆಯ್ಟ್ ಎತ್ಕೊಳ್ಳಿ, ಓಕೆ ಎಷ್ಟು ಸಲ ಮಾಡೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕರ್ಲ್ಸ್ ಅನ್ಕೋ, ಬೈಸೆಪ್ ಕರ್ಲ್. ಓಕೆ, ಒಂದು 10 kg ಎತ್ಕೊಳ್ಳಿ, ಎಷ್ಟು ಸಲ ಮಾಡೋಕ್ಕಾಗತ್ತೆ, ಎಲ್ಲಿ ಫೇಲ್ಯೂರ್ ಹಿಟ್ ಆಗುತ್ತೆ, ಅದು ನಿಮ್ಮ RM. 10 kgs ಎತ್ಕೊಂಡು ನೀವು 10 ಸಲ ಮಾಡೋಕ್ಕಾರೆ ಅದು ನಿಮ್ಮ 10 RM. ಓಕೆ, ಸೊ ಸ್ಟಾರ್ಟ್ ಫ್ರಮ್ ಸಮಥಿಂಗ್ ದಟ್ ಯು ಕ್ಯಾನ್ ಲಿಫ್ಟ್ 8 ಟೈಮ್ಸ್. ಓಕೆ, ಅದು 8 RM. ಒಂದು 2 ವಾರ ಆದಮೇಲೆ ಸೇಮ್ ಎಕ್ಸಸೈಸ್ ಸೇಮ್ ವೇಟ್ ನಿಮಗೆ ಈಸಿ ಆಗುತ್ತೆ, ಯಾಕಂದ್ರೆ ಮಸಲ್ ಸ್ಟ್ರೆಂತ್ ಗೇನ್ ಆಗುತ್ತೆ. ಸೊ ಅದು ಬಿಕಮ್ಸ್ 10 RM, ಮತ್ತೆ 12, 15 ಆಗುತ್ತೆ. 15 ರೀಚ್ ಆಗಿದ ತಕ್ಷಣ ಆ ವೇಟ್ ಬಿಟ್ಬಿಟ್ಟು ನೆಕ್ಸ್ಟ್ ವೇಟ್ ತಗೊಳ್ಳಿ. ಅಗೇನ್ ಸ್ಟಾರ್ಟ್ ಫ್ರಮ್ 8, 10, 12, 15. ಅದೇ ಥರ ನೀವು ವೇಟ್ ಚೂಸ್ ಮಾಡ್ತೀವಿ. ಫಸ್ಟ್ ಡಿಸೈಡ್ ಆನ್ ಮೂಮೆಂಟ್, ದೆನ್ ಒಂದು ಪಿಕ್ ಒನ್ ವೇಟ್, ಚೆಕ್ ಅಂಡ್ ಸಿ ಎಷ್ಟು ರೆಪಿಟೇಷನ್ ಮಾಡೋಕ್ಕಾಗ್ತಿದೆ ಅಂತಂದು. 8 ಇಂದ 12 ಒಳಗಡೆ ಯಾವುದೇ ಇದ್ರೂ ಅದು ನಿಮಗೆ ಕರೆಕ್ಟ್. ವೆಯ್ಟ್ನ ನಾವು ಹೆಂಗೆ ಹೆಚ್ಚಿಸೋದು? ಇವತ್ತು ಮಾಡೋ ವೆಯ್ಟ್ನ ಇವಾಗ ನಾಳೆ ವೆಯ್ಟ್ ಮಾಡೋದು, ಯಾವಾಗ ಎಕ್ಸಸೈಸ್ ಹೆಚ್ಚಿಸ್ಕೊಂಡು? ಈಗ ಪ್ರೋಗ್ರೆಷನ್ ಈಗ ಒನ್ ಆಫ್ ದಿ ಮೇನ್ ಪ್ರಿನ್ಸಿಪಲ್ ಆಫ್ ಟ್ರೈನಿಂಗ್ ಇಸ್ ಪ್ರೋಗ್ರೆಸಿವ್ ಓವರ್ಲೋಡ್ ಅಂತ ಹೇಳ್ತೀವಿ. ಅಂದ್ರೆ ಇವತ್ತು 10 kg ವೇಟ್ ಅಲ್ಲಿ ಮಾಡ್ತಾ ಇದ್ರೆ ಇನ್ನೂ ಒಂದು 6 ತಿಂಗಳಾದ್ರೆ 10 kg ನಲ್ಲೇ ಮಾಡಿ ನಿಮ್ಮ ಸ್ಟ್ರೆಂತು ಗೇನ್ ಆಗಲ್ಲ, ಮಸಲು ಗೇನ್ ಆಗಲ್ಲ ಅಲ್ವಾ. ಸೊ ಹೆಚ್ಚಿಸ್ಬೇಕು. ಸೊ ಯೂಶಲಿ ನಾವೇನು ಹೇಳ್ತೀವಿ 10% ಪರ್ ವೀಕ್ ಅಂತ ಹೇಳ್ತೀವಿ. ಓಕೆ, ಸೊ 10% ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಇವತ್ತು 10 kg ತಗೊಳ್ತಿದ್ರೆ ನೆಕ್ಸ್ಟ್ ವೇಟ್ ಶುಡ್ ಬಿ ಸಮ್ವೇರ್ ಅರೌಂಡ್ 11 kg. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಟ್ ಇಸ್ 12.1. ಓಕೆ, ಸೊ 12.1 ಬರಲ್ಲ, 12 ತಗೋಬೇಕಾದ್ರೆ 12.5 ತಗೋಬೇಕಾಗುತ್ತೆ. ಸೊ 10% ಇದೆ ಪ್ರೋಗ್ರೆಷನ್. ಅದನ್ನ ಪ್ರತಿ 2 ವಾರ ಓಕೆ ಇಲ್ಲ 3 ವಾರಕ್ಕೊಮ್ಮೆ ಹೆಚ್ಚಿಸ್ಬೋದು. ಇನಿಷಿಯಲಿ ಬೇಗ ಫಾಸ್ಟಾಗಿ ನಿಮ್ಮ ವೆಯ್ಟ್ ಪ್ರೋಗ್ರೆಷನ್ ಆಗುತ್ತೆ. ಓಕೆ, ಸೊ ಆಮೇಲೆ ಹೋಗ್ತಾ ಹೋಗ್ತಾ ನಿಮಗೆ 10 ಬಂದ್ಬಿಟ್ಟು 5% ಆಗುತ್ತೆ, 6% ಆಗುತ್ತೆ. ಆ ಥರ ಪರ್ಸೆಂಟ್ ವೈಸ್ ಕಡಿಮೆ ಆಗುತ್ತೆ. ಸ್ಟಾರ್ಟಿಂಗು ಒಂದು 1 or 2 weeks ಇಂದ 10% ಇನ್ಕ್ರೀಸ್ ಮಾಡ್ಕೊಂಡು ಫಸ್ಟ್ 6 weeks. ಓಕೆ, ಸೊ ಎವ್ರಿ 2 weeks ನೀವು ಹೆಚ್ಚಿಸ್ಬೋದು. ಓಕೆ, ಸೊ ಅದಾದ ಮೇಲೆ ನೀವು 6 weeks ಆದ ಮೇಲೆ ಅಪ್ ಟಿಲ್ 6 months ಎವ್ರಿ 4 weeks ಅನ್ನ ನೀವು ವೇಟ್ಗೆ ಹೆಚ್ಚಿಸ್ಬೇಕು. ಸೊ ಫಂಕ್ಷನಲ್ ಟ್ರೈನಿಂಗ್ ಅಂದ್ರೆ ಎಷ್ಟೊಂದು ಜನ ಲ್ಯಾಟ್ರಲ್ ರೈಸಸ್ ಮಾಡ್ತಾರೆ ಅಲ್ವಾ, ಫ್ರಂಟ್ ರೈಸಸ್ ಮಾಡ್ತಾರೆ, ಮತ್ತೆ ಟ್ರೈಸೆಪ್ಸ್ ಏನು ಸ್ಕಲ್ ಕ್ರಷರ್ಸ್ ಮಾಡ್ತಾರೆ. ಹೇಳಿ ಲೈಫಲ್ಲಿ ಯಾವ್ದಾದ್ರು ಒಂದು ಮೊಮೆಂಟು ಯಾವ್ದಾದ್ರು ಈ ಥರ ಮಾಡೋದಿದೆಯಾ? ಯಾವ್ದಾದ್ರು ಒಂದು ಫಂಕ್ಷನ್ ಯಾವುದು ಇಲ್ಲ. ಅದೇ ಸ್ಕ್ವಾಟ್ಸ್. ಓಕೆ, ಇವಾಗ ನೀವು ಇಂಡಿಯನ್ ಟಾಯ್ಲೆಟ್ ಕೂತ್ಕೋಬೇಕಾದ್ರೆ ಸ್ಕ್ವಾಟ್ ಮಾಡಬೇಕು ಅಲ್ವಾ. ಡೆಡ್ ಲಿಫ್ಟ್. ಓಕೆ, ಸೊ ಕೆಳಗಡೆಯಿಂದ ಒಂದು ಬುಟ್ಟಿ ಎತ್ತಬೇಕು. ಓಕೆ ಅಲ್ವಾ, ಅದು ಬಂದು ಡೆಡ್ ಲಿಫ್ಟ್ ಅಲ್ಲಿ ಬರುತ್ತೆ ಅಲ್ವಾ. ಈಗ ಏನೋ ಒಂದು ಅಡ್ಡ ಬಂತು, ಓಕೆ ಜೋರಾಗಿ ದೊಡ್ಡ ಸ್ಟೆಪ್ ಇಡಬೇಕು, ಅದು ಒಂದು ಲಂಜ್. ಇವೆಲ್ಲಾನು ಫಂಕ್ಷನಲ್ ಮೂಮೆಂಟ್ಸ್. ಅಂದ್ರೆ ನಾವು ನಿಜ ಜೀವನದಲ್ಲಿ ಯಾವ ಮೂಮೆಂಟ್ ನಮಗೆ ಹೆಲ್ಪ್ ಆಗುತ್ತೋ ಓಕೆ ಅದನ್ನ ಮಾಡೋದು ಫಂಕ್ಷನಲ್ ಎಕ್ಸಸೈಸ್ ಅಂತ. ಓಕೆ, ಸೊ ಈಗ ಲ್ಯಾಟ್ರಲ್ ರೈಸಸ್ಸು ಅದೆಲ್ಲಾನು ಬರೀ ಬಲ್ಕ್ ಮಾಡೋದಕ್ಕೆ ಬರೀ ಬಾಡಿ ಬಿಲ್ಡರ್ಸ್ ಯೂಸ್ ಮಾಡೋದು ಅಷ್ಟೇ. ಓಕೆ, ಯಾಕಂದ್ರೆ ಅವ್ರ ಮಸಲ್ ಕಾಣಬೇಕು, ಯಾಕಂದ್ರೆ ಅವರ ಗೋಲ್ ಅದು, ಗುರಿ ಅದು. ಬಟ್ ಫಾರ್ ಎ ನಾರ್ಮಲ್ ಪರ್ಸನ್ ಹೂ ವಾಂಟ್ಸ್ ಟು ಇಂಪ್ರೂವ್ ಹಿಸ್ ಫಿಟ್ನೆಸ್ ಆ್ಯಂಡ್ ಇಂಪ್ರೂವ್ ಹಿಸ್ ಕ್ವಾಲಿಟಿ ಆಫ್ ಲೈಫ್, ಫಂಕ್ಷನಲ್ ಎಕ್ಸಸೈಸ್. ಈಗ ಯಾರಾದರೂ ಕೆಳಗಡೆ ಇರೋದು ಡಬ್ಬ ಎತ್ತಿ ಮೇಲೆ ಇಡೋ ಅಂತ ಹೇಳಿದ್ರೆ ಏನು, ಫಸ್ಟ್ ಸ್ಕ್ವಾಟ್ ಮಾಡಬೇಕು. ಓಕೆ, ದೆನ್ ಕೋರ್ ಟೈಟ್ ಮಾಡ್ಕೋಬೇಕು, ಮತ್ತೆ ಎದೊಳ್ಬೇಕು, ಮತ್ತೆ ಶೋಲ್ಡರ್ ಪ್ರೆಸ್ ಮಾಡಿಬಿಟ್ಟು ಓಕೆ ಮೇಲೆ ಇಡಬೇಕು ಅಲ್ವಾ. ಸೊ ದಟ್ ಇಸ್ ಅ ಕಾಂಪೌಂಡ್ ಫಂಕ್ಷನಲ್ ಮೂವ್ಮೆಂಟ್. ಇದು ಫಂಕ್ಷನಲ್. ನಿಜ ಜೀವನದಲ್ಲಿ ಏನು ಯೂಸ್ ಆಗುತ್ತೋ ಅದು ಫಂಕ್ಷನಲ್ ಎಕ್ಸಸೈಸ್. ಫಂಕ್ಷನಲ್ ಎಕ್ಸಸೈಸ್ಗೂ ಬಾಡಿ ಬಿಲ್ಡಿಂಗ್ಗೂ ಏನು ವ್ಯತ್ಯಾಸ? ಫಂಕ್ಷನಲ್ ಎಕ್ಸಸೈಸ್ಗೂ ಬಾಡಿ ಬಿಲ್ಡಿಂಗು ಡಿಫರೆನ್ಸ್ ಏನೂ ಇಲ್ಲ. ಅಂದ್ರೆ ಈಗ ಈ ಬಾಡಿ ಬಿಲ್ಡಿಂಗ್ ಒಂದು ಗೋಲ್.
ಓಕೆ, ನನ್ನ ಮಸಲ್ ದೊಡ್ಡದಾಗಿ ಕಾಣಬೇಕು, ಹೈಪರ್ಟ್ರೋಫಿ ಆಗಬೇಕು ಅನ್ನೋದು ಒಂದು ಗುರಿ. ಓಕೆ, ಸೊ ಅದಕ್ಕೆ ಅವ್ರು ಮಾಡೋ ಎಲ್ಲ ಎಕ್ಸಸೈಸ್ ಫಂಕ್ಷನಲ್ ಆಗಿರ್ಬೇಕಿಲ್ಲ. ಓಕೆ, ಈಗ ಬಟ್ ಅದೇ ಒಂದು ನಾರ್ಮಲ್ ಪರ್ಸನಿಗೆ ನನ್ನ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ ಅದು ಫಂಕ್ಷನಲ್ ಎಕ್ಸಸೈಸ್ ಬರುತ್ತೆ. ಮಸಲ್ ಕ್ರ್ಯಾಂಪ್ ಆಗುತ್ತೆ, ಏನಕ್ಕೆ ಆಗುತ್ತೆ ಅಂತ? ಮಸಲ್ ಕ್ರ್ಯಾಂಪ್ ಬಂದು ರೀಸನ್ ಬಂದು ಮಲ್ಟಿಪಲ್ ಇರುತ್ತೆ. ಒಂದು ಮಸಲ್ ಫಟೀಗ್ ಆದ್ರೆ ಕೂಡ ಕ್ರ್ಯಾಂಪ್ ಆಗುತ್ತೆ, ಎಲೆಕ್ಟ್ರೋಲೈಟ್ ಡೆಫಿಷಿಯನ್ಸಿ ಇದ್ರೆ ಕೂಡ ಕ್ರ್ಯಾಂಪ್ ಆಗುತ್ತೆ. ಈಗ ಮೋಸ್ಟ್ ಕಾಮನ್ಲಿ ಇವತ್ತಿನ ದಿನ ಪ್ರತಿಯೊಬ್ಬರಿಗೂ ವಿಟಮಿನ್ ಡಿ ಮತ್ತು ಮ್ಯಾಗ್ನೀಷಿಯಮ್ ತೀರಾ ಡೆಫಿಷಿಯನ್ಸಿ ಇರುತ್ತೆ. ಓಕೆ, ಅಂಥವರಿಗೆ ತುಂಬ ಮಸಲ್ ಕ್ರ್ಯಾಂಪ್ ಆಗೋದು ಮತ್ತು ಮಸಲ್ ಗಂಟು ಕಟ್ಟೋದು. ಓಕೆ, ಸೊ ಅದೆಲ್ಲನೂ ಆಗುತ್ತೆ. ಸೊ ಕ್ರ್ಯಾಂಪ್ ಅಂದರೆ ಯು ಹ್ಯಾವ್ ಟು ಥಿಂಕ್ ಯು ಆರ್ ಡೆಫಿಷಿಯಂಟ್ ಇನ್ ವೈಟಮಿನ್ ಡಿ ಆ್ಯಂಡ್ ಮ್ಯಾಗ್ನೀಷಿಯಮ್. ಓಕೆ, ಇಲ್ಲ ಎಲೆಕ್ಟ್ರೋಲೈಟ್ ಇನ್ಬ್ಯಾಲೆನ್ಸ್ ಆಗಿರುತ್ತೆ. ಓಕೆ, ಇಲ್ಲ ಸರಿಯಾಗಿ ನೀವು ಸಾಲ್ಟ್ಸ್ ತಗೊಂಡಿರೋದಿಲ್ಲ, ಅದರಿಂದ ಕ್ರ್ಯಾಂಪ್ ಆಗುತ್ತೆ. ಇಲ್ಲಾಂದರೆ ತೀರಾ ಫಟೀಗ್, ಫುಲ್ ಸುಸ್ತಾಗಿರ್ತಾರೆ ಬಟ್ ಸ್ಟಿಲ್ ಇನ್ನೂ ಎಕ್ಸಸೈಸ್ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಮಸಲ್ ಕ್ರ್ಯಾಂಪ್ಸ್. DOMS ಅಂದ್ರೆ ಏನು? ಓಕೆ, DOMS ಅಂದರೆ ಡಿಲೈಡ್ ಆನ್ಸೆಟ್ ಮಸಲ್ ಸೋರ್ನೆಸ್. ಓಕೆ, ಇವಾಗ ಒಂದು 2-3 ವಾರ ಎಕ್ಸಸೈಸ್ ಬಿಟ್ಬಿಟ್ಟಿರ್ತೀರ. ಓಕೆ, ಇವತ್ತು ಬಂದ್ಬಿಟ್ಟು ಓಕೆ 3 ವಾರದಿಂದ ಏನೇನು ಎಕ್ಸಸೈಸ್ ಮಾಡಿ ಎಲ್ಲ ಅದೇ ಎಕ್ಸಸೈಸ್ ಮಾಡಿದ್ರೆ ಬಾಡಿ ಅಕಸ್ಟಮ್ ಆಗಿರೋದಿಲ್ಲ ಅಲ್ವಾ. ಸೊ ಡಿಟ್ರೈನ್ ಆಗಿರುತ್ತೆ ಈ 3 ವಾರದಲ್ಲಿ. ಓಕೆ, ಸೊ ಅದರಿಂದ ಏನಾಗುತ್ತೆ, ಮಸಲ್ಲು ಮೈಕ್ರೋ ಟೇರ್ಸ್ ಆಗುತ್ತೆ, ವೇರ್ ಅಂಡ್ ಟೇರ್ ಆಗುತ್ತಲ್ಲ. ಎವ್ರಿ ಟೈಮ್ ಯು ವರ್ಕೌಟ್, ಓಕೆ, ಯು ಬ್ರೇಕ್ ಡೌನ್ ಯುವರ್ ಮಸಲ್. ಓಕೆ, ಅದು ಜಾಸ್ತಿ ಆದಾಗ ಅದು ಡಿಲೈಡ್ ಆನ್ಸೆಟ್ ಮಸಲ್ ಸೋರ್ನೆಸ್ ಅಂತ ಮಸಲ್ ಸೋರ್ನೆಸ್ ಅನ್ನು ಕೊಡುತ್ತೆ. ಓಕೆ, ಸೊ ಇಟ್ ಇಸ್ ನಥಿಂಗ್ ಬಟ್ ಯುವರ್ ಮಸಲ್ ಬ್ರೇಕಿಂಗ್ ಡೌನ್ ಅಷ್ಟೇ. ಸೊ ಅದಕ್ಕೆ ರಿಟರ್ನ್ ಫ್ರಮ್ ಟ್ರೈನಿಂಗ್ ಅಂದರೆ ಇವಾಗ ನೀವು ರೆಸ್ಟ್ ತಗೊಂಡು ಆಮೇಲೆ ಟ್ರೈನ್ ಮಾಡಕ್ಕೆ ಬರ್ತಿದ್ರೆ, ಎಕ್ಸಸೈಸ್ ಮಾಡಕ್ಕೆ ಬರ್ತಿದ್ದೀರಾ ಅಂದರೆ ನಿಧಾನವಾಗಿ ಶುರು ಮಾಡಬೇಕು. ಸೊ ನೀವು ಎಲ್ಲಿ ಬಿಟ್ಟರೋ ಓಕೆ ಅದರಲ್ಲಿ 50% ಮಾತ್ರ ಟ್ರೈನಿಂಗ್ ಲೋಡ್ ಇರಬೇಕು, ವೆಯ್ಟ್ ಕೂಡ ಕಡಿಮೆ ಇರಬೇಕು, ರೆಪಿಟೇಷನ್ ಸ್ವಲ್ಪ ಜಾಸ್ತಿ ಇರಬೇಕು. ಓಕೆ, ಸೊ ಅವಾಗ ವಾಲ್ಯೂಮ್ ಮಾಡಬೇಕು, ಇಂಟೆನ್ಸಿಟಿ ಕಡಿಮೆ ಇರಬೇಕು, ಅಂದರೆ ವೆಯ್ಟ್ ಕಡಿಮೆ ಇರಬೇಕು, ರೆಪಿಟೇಷನ್ ಜಾಸ್ತಿ ಮಾಡಬೇಕು. ಆಮೇಲೆ ನೆಕ್ಸ್ಟ್ ವೀಕಲ್ಲಿ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು, ಆವಾಗ ಡಾಮ್ಸ್ ಬರೋದಿಲ್ಲ. ಸೊ ಡಾಮ್ಸ್ಗೂ ಇಂಜುರಿಗೂ ಏನು ಡಿಫ್ರೆನ್ಸ್, ನಾವು ಹೆಂಗೆ ಗುರುತಿಸ್ಕೊಳ್ಳೋದು ಸರ್? ಈಗ ಎಷ್ಟೊಂದು ಜನ ಡಾಮ್ಸನ್ನೇ ಇಂಜುರಿ ಅಂತ ಅನ್ಕೊಂತಾರೆ. ಓಕೆ, ಇವಾಗ ನೀವು ಮೂಮೆಂಟ್ ಶುರು ಮಾಡ್ತೀರಾ, ಎಕ್ಸಸೈಸ್ ಶುರು ಮಾಡ್ತೀರಾ, ಅವಾಗ ಬಾಡಿ ವಾರ್ಮ್ ಆಗಿರುತ್ತೆ. ಓಕೆ, ಸೊ ಅದರ ಮಧ್ಯ ನಿಮಗೆ ನೋವು ಬಂದರೆ ಅದು ಇಂಜುರಿ, ಅದು ಡಾಮ್ಸ್ ಅಲ್ಲ. ಡಾಮ್ಸ್ ಅಂದರೆ ಸ್ಪೆಸಿಫಿಕಲಿ ಡಿಲೇಡ್ ಆನ್ಸೆಟ್, ಅಂದರೆ ಡಿಲೇಡ್ ಅಂದರೆ ಎಷ್ಟು 8 ಗಂಟೆಯಿಂದ 12 ಗಂಟೆ ಆದ ಮೇಲೆ, ಅಂದರೆ ಎಕ್ಸಸೈಸ್ ಇವಾಗ ಮಾಡಿ 8 ಗಂಟೆಯಿಂದ 12 ಗಂಟೆ ಆದ ಮೇಲೆ ಶುರುವಾಗಿ ಮತ್ತೆ 24 hours to 48 hours ಪೀಕ್ ಆಗುತ್ತೆ ಪೇನ್, ಅದು ಡಾಮ್ಸ್. ಓಕೆ, ಈಗ 8 ಗಂಟೆ ಒಳಗಡೆನೆ ನೋವು ಬಂದ್ಬಿಡ್ತು, ಓಕೆ, ಇಲ್ಲ ನಾನು ಎಕ್ಸಸೈಸ್ ಮಾಡ್ತಿರ್ಬೇಕಾದ್ರೆ ನೋವು ಬಂದ್ಬಿಡ್ತು, ಅದು ಇಂಜುರಿ. ಸೊ ಅದನ್ನು ತೋರಿಸ್ಕೋಬೇಕು. ಡಾಮ್ಸನ್ನು ಏನು ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ರೆಸ್ಟ್ ತಗೊಂಡೆ ಸರ್ ಅದ್ರ ಪಾಡ್ಬೋದು. ನಾರ್ಮಲ್ ಪಬ್ಲಿಕ್ಗೆ ಫಂಕ್ಷನಲ್ ಎಕ್ಸಸೈಸು ಏನೇನು ಮಾಡಬಹುದು ಅಂತ? ನಾರ್ಮಲ್ ಪಬ್ಲಿಕ್ಗೆ ಅಂತ ಹೇಳಿದ್ರೆ ಇವಾಗ ನಮಗೆ ಆ್ಯಕ್ಚುಲ್ ಆಗಿ ಬೇಕಿರೋದು ಸ್ಕ್ವಾಟ್ ಮೇನ್ ಬೇಕೇ ಬೇಕು, ಲಂಜಸ್ ಬೇಕೇ ಬೇಕು, ಮತ್ತು ಡೆಡ್ ಲಿಫ್ಟ್ ಬೇಕು. ಓಕೆ, ಈ 3 ಲೋವರ್ ಬಾಡಿಗೆ ಫಂಕ್ಷನಲ್ ಎಕ್ಸಸೈಸ್. ಓಕೆ, ಸೊ ಈಗ ಅಪ್ಪರ್ ಬಾಡಿನಲ್ಲಿ ಇರೋದು 4 ಮೂವ್ಮೆಂಟ್. ಓಕೆ, ಈ ಬಾಕ್ಸ್ ಎತ್ತಿ ಮೇಲೆ ಇಡಬೇಕು, ಶೋಲ್ಡರ್ ಪ್ರೆಸ್, ಇದು ಫಂಕ್ಷನಲ್ ಎಕ್ಸಸೈಸ್. ಓಕೆ, ಸೊ ಯಾರನ್ನೋ ನೂಕಬೇಕು, ಓಕೆ, ಇದು ಬಂದ್ಬಿಟ್ಟು ನಮ್ಮ ಚೆಸ್ಟ್ ಪ್ರೆಸ್. ಓಕೆ, ಏನೋ ಎಳಿಬೇಕು, ಓಕೆ, ಇದು ಬಂದ್ಬಿಟ್ಟು ರೋಸ್. ಓಕೆ, ಸೊ ಮೇಲ್ಗಡೆಯಿಂದ ಏನೋ ಎಳಿಬೇಕು, ಇದು ಲ್ಯಾಟ್ ಪುಲ್. ಓಕೆ, ಇಷ್ಟೇ ನಮ್ಮ ಫಂಕ್ಷನಲ್ ಎಕ್ಸಸೈಸ್ ಅಂದರೆ ಈ 8ರಿಂದ 10. ಓಕೆ, ಈಗ ಕೋರ್ ಪ್ಲ್ಯಾಂಕ್ ಹಿಡ್ಕೋಬೇಕು. ಓಕೆ, ಸೊ ಕೋರ್ ಪ್ಲ್ಯಾಂಕ್ ಏನಕ್ಕೆ, ಮಕ್ಕಳ ಜೊತೆ ಆಟ ಆಡ್ತಿರ್ತೀರಾ, ಅವ್ರು ಬಂದು ನಿಮ್ಮ ಹಿಂದೆಗಡೆ ಕೂತ್ಕೊಂತಾರೆ. ಓಕೆ, ಅಪ್ಪ ನನ್ನನ್ನು ಆಡಿಸು, ಅಮ್ಮ ನನ್ನನ್ನು ಆಡಿಸು ಅಂತ ಅಂದ್ಬಿಟ್ಟು ಸೊ ಪ್ಲ್ಯಾಂಕ್ ಹಿಡ್ಕೊಳ್ಬೇಕಲ್ಲ. ಸೊ ಪುಷಪ್ಪು, ಓಕೆ, ಅದು ಫಂಕ್ಷನಲ್ಲು, ಪುಲ್ ಅಪ್ಪು, ಅದು ಫಂಕ್ಷನಲ್ಲು. ಸೊ ಇಷ್ಟು 8ರಿಂದ 10 ಫಂಕ್ಷನಲ್ ಎಕ್ಸಸೈಸ್. ಸೊ ಇದು ನಾರ್ಮಲಿ ಎಲ್ಲರೂ ಮನೆಯಲ್ಲೇ ಮಾಡುವಂಥದ್ದು ಎಕ್ಸಸೈಸ್, ಮನೆಯಲ್ಲೇ ಮಾಡುವಂಥದ್ದು. ಓಕೆ, ಮನೆಯಲ್ಲೇ ಇದಕ್ಕೆ ಏನೂ ಬೇಕಾಗಿಲ್ಲ. ಓಕೆ, ಏನು ನಮಗೆ ಪುಲ್ ಮಾಡೋದಕ್ಕೆ ಮಾತ್ರ ಏನೋ ಒಂದು ಬೇಕಷ್ಟೇನೆ. ಓಕೆ, ಸೊ ಈ ವರ್ಟಿಕಲ್ ಪುಲ್ ಏನೂ ಇರೋದಿಲ್ಲ, ಫುಲ್ ಬಾಡಿ ವೆಯ್ಟು ಪುಲ್ ಮಾಡೋಷ್ಟು ಶಕ್ತಿ ಎಲ್ಲರಿಗೂ ಇರೋದಿಲ್ಲ. ಆ್ಯಂಡ್ ಹಾರಿಜಾಂಟಲ್ ನಮ್ಗೆ ಪುಲ್ ಮಾಡೋಕ್ಕೆ ಏನೂ ಸಿಗೋದಿಲ್ಲ. ಅದಕ್ಕೆ ರೆಸಿಸ್ಟೆನ್ಸ್ ಬ್ಯಾಂಡ್ಸನ್ನು ಯೂಸ್ ಮಾಡ್ಕೋಬೋದು ಅಷ್ಟೇ. ಬಟ್ ಅದರ್ವೈಸ್ ಪುಷಪ್ಗೆ ಏನು ಬೇಕಿಲ್ಲ, ಸ್ಕ್ವಾಟಿಗೆ ಏನು ಬೇಕಿಲ್ಲ, ಡೆಡ್ ಲಿಫ್ಟಿಗೂ ಏನೂ ಬೇಕಾಗಿಲ್ಲ. ಮನೆಯಲ್ಲಿ ಬುಟ್ಟಿ ಇದ್ರೆ ಬುಟ್ಟಿನೇ ಎತ್ಕೊಳ್ಬೇಕು, ಬುಟ್ಟಿನಲ್ಲಿ ತರಕಾರಿ ಎಲ್ಲ ತುಂಬಿಸ್ಬಿಟ್ಟು ಅದರಲ್ಲೇ ಮಾಡಿ. ಸರ್ ಬಾರ್ಬಲ್ ಎಕ್ಸಸೈಸ್ ಬೆಟರ್ ಇಲ್ಲ ಡಂಬಲ್ ಎಕ್ಸಸೈಸ್ ಬೆಟರ್? ಎರಡರಲ್ಲೂ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಇದೆ. ಓಕೆ, ಇವಾಗ ಬಾರ್ಬೆಲಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಮ ರೈಟ್ ಶೋಲ್ಡರ್ ವೀಕ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ 100 kg ಎತ್ತಿರ್ತಾರ, ಆದರೆ ಬಾರ್ಬಲ್ ಯೂಸ್ ಮಾಡಿದ್ರೆ 55 kg ನೀವು ಲೆಫ್ಟಿಂದ ಎತ್ತಿರ್ತೀರ, ಬರೀ 45 kg ಮಾತ್ರ ರೈಟಿಂದ ಇರ್ತೀನಿ, ಯಾಕಂದ್ರೆ ರೈಟ್ ವೀಕ್ ಇದೆ. ಅವಾಗ ನಿಮಗೆ ಗೊತ್ತಾಗೋದಿಲ್ಲ 100 kg ಎತ್ತಿದ್ದೀನಪ್ಪ ಅಂತ. ಬಟ್ ಅದೇ ಡಂಬಲಲ್ಲಾದರೆ ನೀವು ಓಕೆ, ಸೊ
ಇದಕ್ಕೆ 50 ಕೊಟ್ರೆ ಓಕೆ ಇದ್ರಲ್ಲಿ ಈಸಿಯಾಗಿ ಎತ್ತುತ್ತೀರಾ, ಓಕೆ ಇದ್ರಲ್ಲಿ ಕಷ್ಟಪಟ್ಟು ಎತ್ತುತ್ತೀರಾ, ಅವಾಗ ಮಸಲ್ ನಮ್ಮ ಇಂಬ್ಯಾಲೆನ್ಸ್ ಏನಿದೆ ಅದು ನಮ್ಗೆ ಗೊತ್ತಾಗುತ್ತೆ. ಸೊ ಎರಡೂ ಮಾಡಬೇಕು. ಓಕೆ ಸೊ ನೀವು ಜಾಸ್ತಿ ವೆಯ್ಟ್ ಎತ್ತಬೇಕಂದ್ರೆ ಬಾರ್ಬೆಲ್ಗೆ ಹೋಗ್ಬೇಕು. ಓಕೆ ಇಲ್ಲ ನಿಮಗೆ ಈಕ್ವಾಲಿಟಿ ಬೇಕು, ಸಿಮೆಟ್ರಿ ಬೇಕು ಅಂತ ಹೇಳಿದ್ರೆ ಡಂಬಲಲ್ಲಿ ಮಾಡಿ. ಸೊ ಬಿಗಿನರ್ಸ್ಗೆ ಫಸ್ಟ್ ಯಾವಾಗೂ ಡಂಬಲ್ಸಿಂದ ಶುರು ಮಾಡಿ ಆಮೇಲೆ ಬಾರ್ಬೆಲ್ಗೆ ಹೋಗಿ. ಸೊ ಎರಡೂ ಸೈಡ್ ಈಕ್ವಲ್ ಆಗಿರಬೇಕು. ನಮ್ಮ ಬಾಡಿ ಬಿಲ್ಟೆ ವಿ ಆರ್ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಅಂತ ಹೇಳ್ತೀವಿ. ಓಕೆ ರೈಟು ಲೆಫ್ಟು ಎರಡು ಸಿಮೆಟ್ರಿ ಇರುತ್ತೆ. ಓಕೆ ಸೊ ಸ್ಟ್ರೆಂತ್ ಕೂಡ ಸಿಮೆಟ್ರಿ ಇರಬೇಕು, ಇಲ್ಲಾಂದ್ರೆ ಇಂಜುರೀಸ್. ಸರ್ ಇದು ಪ್ಯಾರಲಲ್ ಟ್ರೈನಿಂಗು ಆಮೇಲೆ ಸೀರಿಯಲ್ ಟ್ರೈನಿಂಗ್ ಅಂದರೆ ಏನು? ಈಗ ಒಬ್ರು ಯೂಶಲಿ ಜಿಮ್ಮಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಈಗ ಒಬ್ರು ಫಸ್ಟು ಬೆಂಚ್ ಪ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ ಸೊ ಬೆಂಚ್ ಪ್ರೆಸ್ 3 ಸೆಟ್ ಮುಗಿದ್ಮೇಲೆ ನೆಕ್ಸ್ಟ್ ಎಕ್ಸಸೈಸ್ಗೆ ಹೋಗ್ತಾರೆ ಅಲ್ವಾ. ಬಟ್ ಅದೇ ಫಂಕ್ಷನಲ್ ಟ್ರೈನಿಂಗಲ್ಲಿ ಅದನ್ನು ನಾವು ಸೀರಿಯಲ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಅಂದರೆ ಒಂದು ಸೀರೀಸ್ ಅಲ್ವಾ, ಒಂದು ಬೆಂಚ್ ಪ್ರೆಸ್ಸೇ ಒಂದು ಸೀರೀಸ್. ಪ್ಯಾರಲಲ್ ಟ್ರೈನಿಂಗ್ ಅಂದರೆ ಒಂದು ಬೆಂಚ್ ಪ್ರೆಸ್ ಮಾಡೋದು, ಓಕೆ ನೆಕ್ಸ್ಟ್ ಒಂದು ಪುಲ್ ಮಾಡೋದು, ಓಕೆ ನೆಕ್ಸ್ಟ್ ಶೋಲ್ಡರ್ ಪ್ರೆಸ್ ಒಂದು ಮಾಡೋದು, ಮತ್ತು ಲ್ಯಾಟ್ ಪುಲ್ ಡೌನ್. ಓಕೆ ಸೊ ಅವಾಗ ಏನಾಗುತ್ತೆ, ಫುಲ್ಲು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇವಾಗ ನಿಮಗೆ ಈಗ ಫಸ್ಟ್ ಬೆಂಚ್ ಪ್ರೆಸ್ ಮಾಡ್ತೀರಾ ಅಂದ್ಕೊಳ್ಳಿ, ನೆಕ್ಸ್ಟ್ ನೀವು ಶೋಲ್ಡರ್ ಪ್ರೆಸ್ ಅವತ್ತೇ ಮಾಡಿದ್ರೆ ಆಲ್ರೆಡಿ ಇಲ್ಲಿ ಮಸಲ್ ಫಟಿಂಗ್ ಆಗೋಗಿರುತ್ತೆ, ನಿಮ್ಗೆ ಇದರಲ್ಲಿ ಕರೆಕ್ಟಾಗಿ ನಿಮಗೆ ಸ್ಟ್ರೆಂತ್ ಬರೋದಿಲ್ಲ. ಅದೇ ಒಂದು ಬೆಂಚ್ ಪ್ರೆಸ್ಸು, ಒಂದು ಪುಲ್ಲು, ಒಂದು ಶೋಲ್ಡರ್ ಪ್ರೆಸ್ಸು, ಒಂದು ಇದನ್ನು ನಿಮ್ಮ ಫಟಿಗ್ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಸೆಕೆಂಡ್ ಸೆಟ್ ಯಾವುದೇ ಮಾಡಿದ್ರು ನಿಮಗೆ ಅದರಲ್ಲಿ ಈಕ್ವಲಿ ಸ್ಟ್ರೆಂತ್ ಕಡಿಮೆ ಆಗಿರುತ್ತೆ ನಿಮಗೆ. ಸೊ ನಿಮ್ಮ ಚೆಸ್ಟ್ ಪ್ರೆಸ್ಸು ವೆಯ್ಟ್ ಕಡಿಮೆ ಮಾಡಬೇಕಾಗತ್ತೆ, ಶೋಲ್ಡರ್ ಪ್ರೆಸ್ಸು ವೆಯ್ಟ್ ಕಡಿಮೆ ಮಾಡಬೇಕಾಗತ್ತೆ. ಓಕೆ ಆ ಥರ ಅದು ಒಂದು ಪ್ಯಾರಲಲ್ ಟ್ರೈನಿಂಗ್. ಸೊ ರೆಗ್ಯುಲರ್ ಆಗಿ ಡೈಲಿ ಎಕ್ಸಸೈಸ್ ಮಾಡ್ತಾ ಇರ್ಬೇಕಾದ್ರೆ ಯಾವುದೊಂದು ಜರ್ನಿ ಮಾಡೋ ಟೈಮ್ ಬರುತ್ತೆ. ಸೊ ಜರ್ನಿಯಲ್ಲೂ ನಾವು ಎಕ್ಸಸೈಸ್ ಕಂಟಿನ್ಯೂ ಮಾಡ್ಬೇಕಂತ ಹೇಳಿದ್ರೆ ಹೇಗೆ ಮಾಡ್ಬೋದು? ಈಗ ಜರ್ನಿ ಮಾಡ್ಬೇಕಾದ್ರೆ ಆ ವಾರದಲ್ಲಿ ಎಷ್ಟು ಸಲ ಎಕ್ಸಸೈಸ್ ಮಾಡಿರ್ತೀರಾ ಅನ್ನೋದು ಇಂಪಾರ್ಟೆಂಟ್. ಓಕೆ ಆಲ್ರೆಡಿ 3 ರಿಂದ 4 ದಿನ ಮಾಡಿದರೆ ಜರ್ನಿನಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಓಕೆ ಯಾಕಂದರೆ ಜರ್ನಿ ಇಟ್ ಸೆಲ್ಫ್ ಇಸ್ ಅ ಸೋರ್ಸ್ ಆಫ್ ಸ್ಟ್ರೆಸ್. ಓಕೆ ಅವಾಗ ನಿಮ್ಮ ಕಾರ್ಟಿಸಾಲ್ ಜಾಸ್ತಿ ಇರುತ್ತೆ. ಅವಾಗ ಇನ್ನೂ ಎಕ್ಸಸೈಸ್ ಮಾಡಿಬಿಟ್ಟು ಮಾಡಿದ್ರೆ ಕಾರ್ಟಿಸಾಲ್ ಜಾಸ್ತಿ ಆದಂಗೆಲ್ಲ ನಿಮ್ಮ ಮಸಲ್ ಬ್ರೇಕ್ ಡೌನ್ ಆಗುತ್ತೆ. ಓಕೆ ಇಲ್ಲಪ್ಪ ನಾನು ರೊಟೀನು, ನನಗೆ ಟೈಮ್ ಇದೆ, ನನಗೆ ಏನು ಮಾಡೋಕ್ಕೆ ಕೆಲಸ ಇಲ್ಲ, ನನಗೆ ಒಂದು ಹೋಟೆಲಲ್ಲಿ ಒಂದು ಜಿಮ್ ಇದೆ, ಇಲ್ಲ ನನಗೆ ಜಾಗ ಇದೆ, ಮಾಡ್ತೀನಿ, ಖಂಡಿತ ಮಾಡಿ. ಓಕೆ ಬಟ್ ಸ್ಟ್ರೆಸ್ ಮಾಡಿಕೊಂಡು ಜಾಸ್ತಿ ಎಕ್ಸಸೈಸ್ ಅಬ್ಸೆಷನ್ ಮಾಡೋ ಅವಶ್ಯಕತೆ ಇಲ್ಲ. ಯೂಶಲಿ ಟ್ರಾವೆಲಲ್ಲಿ ವಾರದಲ್ಲಿ 3 ದಿನ ನೀವು ಬೇರೆ ದಿನ ಮಾಡಿದರೆ ಟ್ರಾವೆಲಲ್ಲಿ ಮಾಡಬೇಡಿ ಅಂತಲೇ ಹೇಳ್ತೀನಿ. ಸರ್ ವರ್ಕೌಟ್ ಮಾಡೋದಕ್ಕೆ ಮುಂಚೆ ಸ್ಟ್ರೆಚ್ ಮಾಡೋದು ಎಷ್ಟು ಇಂಪಾರ್ಟೆಂಟ್? ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಲೂಸನ್ ಅಪ್ ಮಾಡ್ಕೊಳ್ಳಿ, ಸ್ಟ್ರೆಚ್ ಮಾಡಬೇಡಿ, ಎರಡೂ ಬೇರೆ ಬೇರೆ. ಓಕೆ ಇವಾಗ ಫುಲ್ ಎಲ್ಲ ಟೈಟ್ ಆಗಿರುತ್ತೆ, ಸೊ ಸ್ವಲ್ಪ ಅಲ್ಲಾಡಿಸಿ. ಓಕೆ ಸೊ ಅದು ಲೂಸನ್ ಅಪ್. ಓಕೆ ಸ್ಟ್ರೆಚ್ ಅಂದರೆ ಈಗ ನೋಡಿ ಸಸ್ಟೈನ್ಡ್ ಹಿಂಗೆ ಸ್ಟ್ರೆಚ್ ಮಾಡಿ ಹಿಂಗೆ ಇಟ್ಕೊಳ್ಳೋದು, ಅದನ್ನು ಸ್ಟ್ರೆಚ್ ಅಂತ ಹೇಳ್ತೀವಿ. ಓಕೆ ಇವಾಗ ಯೂಶಲಿ ನಮ್ಮ ಟೆಂಡನ್ಸ್ ಆಗಿರ್ಬೋದು, ಮಸಲ್ಸ್ ಆಗಿರ್ಬೋದು, ವಾರ್ಮ್ ಆಗಿಲ್ಲ ಅಂದರೆ ಫ್ಲೂಯಿಡ್ ಆಗಿರೋದಿಲ್ಲ. ಓಕೆ ಆವಾಗ ಸ್ಟ್ರೆಚ್ ಮಾಡಿದಾಗ ಹರಿಯುತ್ತೆ. ಓಕೆ ಸೊ ಅದರಿಂದ ಇಂಜುರಿ ರಿಸ್ಕ್ ನಮಗೆ ಜಾಸ್ತಿ ಆಗುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಎಷ್ಟು ಜಾಸ್ತಿ ಸ್ಟ್ರೆಚ್ ಮಾಡ್ತೀವೋ ಅಷ್ಟು ಫೋರ್ಸ್ ಪ್ರೊಡಕ್ಷನ್ ಕಡಿಮೆ ಇರುತ್ತೆ. ಸೊ ನೀವು ವರ್ಕೌಟ್ ಮಾಡಬೇಕಾದ್ರೆ ನಿಮ್ಗೆ ಅಷ್ಟೇ ನಿಮಗೆ ಸ್ಟ್ರೆಂತ್ ಕಡಿಮೆ ಅಂತ ಅನಿಸುತ್ತೆ ಸ್ಟ್ರೆಚ್ ಫಸ್ಟ್ ಮಾಡಿದ್ರೆ. ಅದಕ್ಕೆ ಸ್ಟ್ರೆಚಿಂಗನ್ನು ಯಾವಾಗೂ ರಿಕವರಿ ಅಂತ ಇಟ್ಕೊಳ್ಳಿ. ಓಕೆ ಇವಾಗ ಏನು ಕೂಲ್ ಡೌನ್ ಅಂತ ಏನು ಹೇಳ್ತೀವಿ, ಓಕೆ ಮೇಯ್ನ್ ವರ್ಕೌಟ್ ಮಾಡಿ ಮುಗಿಸಿ, ಓಕೆ ಕೂಲ್ ಡೌನಲ್ಲಿ ಸ್ಟ್ರೆಚಸನ್ನು ಮಾಡಿ. ಓಕೆ ಸೊ ವಾರ್ಮ್ ಅಪ್ಪಲ್ಲಿ ಬಂದುಬಿಟ್ಟು ಸ್ಟ್ರೆಚಸ್ ಮಾಡೋ ಅವಶ್ಯಕತೆ ಇಲ್ಲ, ಲೂಸನ್ ಅಪ್ ಮಾಡ್ಕೊಳ್ಳಿ. ನಿಮ್ಮ ಹಾರ್ಟ್ ರೇಟು ಮತ್ತು ರೆಸ್ಪಿರೇಟರಿ ರೇಟು ಓಕೆ ಜಾಸ್ತಿ ಮಾಡೋದಕ್ಕೆ ಏನು ಬೇಕು, ಫಾರ್ ಎಕ್ಸಾಂಪಲ್ ಜಂಪಿಂಗ್ ಜಾಕ್ಸ್ ಆಗಿರ್ಬೋದು, ಹೈ ನೀಸ್ ಆಗಿರ್ಬೋದು, ಓಕೆ ಇಲ್ಲಾಂದರೆ ಸ್ವಲ್ಪ ಒಂದು ಜಾಗ್ ಆಗಿರ್ಬೋದು, ಬ್ರಿಸ್ಕ್ ವಾಕ್ ಆಗಿರ್ಬೋದು, ಆ ಥರದನ್ನು ಮಾಡ್ಕೊಳ್ಳಿ. ಓಕೆ ನಿಮ್ಗೆ ಏನು ಟಾರ್ಗೆಟ್ ವರ್ಕೌಟ್ ಇದೆಯೋ ಅದನ್ನು ಫಾರ್ ಎಕ್ಸಾಂಪಲ್ ಇವಾಗ ಚೆಸ್ಟ್ ಮಾಡ್ತಿದ್ದೀರಾ, ಅಪ್ಪರ್ ಬ್ಯಾಕ್ ಮಾಡ್ತಿದ್ದೀರಾ, ಓಕೆ ಸೊ ಮಸಲ್ ಆಕ್ಟಿವೇಶನ್, ಈಗ ನಿಮ್ಮ ರೊಟೇಟರ್ ಕಫ್ ಮತ್ತು ಪೆರಿಸ್ಕ್ಯಾಪುಲರ್ ಮಸಲ್ಸ್ ಎಲ್ಲ ಆಕ್ಟಿವೇಟ್ ಆಗಬೇಕು. ಓಕೆ ಸೊ ಆಕ್ಟಿವೇಶನ್ ಎಕ್ಸಸೈಸನ್ನು ವಾರ್ಮಪ್ಪಲ್ಲಿ ಇಟ್ಕೊಳ್ಳಿ. ಸೊ ಸ್ಟ್ರೆಚಿಂಗ್ ಮಾಡೋದು ಬೇಡ. ಸೊ ಫಿಸಿಯೋಥೆರಪಿನೂ ಮತ್ತು ಜಿಮ್ ಟ್ರೈನಿಂಗು ಒಟ್ಟಿಗೆ ಹೇಗೆ ಮಾಡೋದು? ಇವಾಗ ಅಪ್ಪರ್ ಬಾಡಿ ನಿಮ್ಗೆ ಇಂಜೂರ್ ಆಗಿದೆ ಅಂದರೆ ಅಪ್ಪರ್ ಬಾಡಿಗೆ ಫಿಸಿಯೋಥೆರಪಿ ಅಂದರೆ ರಿಹ್ಯಾಬಿಲಿಟೇಷನ್ ಎಕ್ಸಸೈಸಸ್ ಮಾಡ್ಕೋಬೋದು, ವೈಲ್ ಅಟ್ ದ ಸೇಮ್ ಟೈಮ್ ಲೋವರ್ ಬಾಡಿ ಎಕ್ಸಸೈಸಸ್ ಮಾಡ್ಕೋಬೋದು. ಬಟ್ ಅವಾಗ ಆಕ್ಟಿವಿಟಿ ಮಾಡಿಫಿಕೇಶನ್ ಮಾಡಬೇಕಾಗತ್ತೆ. ಅಂದರೆ ಈಗ ವೆಯ್ಟೆಡ್ ಸ್ಕ್ವಾಟ್ಸ್, ಈಗ ಮೇಲ್ಗಡೆ ಹಿಂಗೆ ಡಂಬಲ್ ಇಟ್ಕೊಂಡ್ಬಿಟ್ಟು ಓಕೆ ಸೊ ನೀವು ಸ್ಕ್ವಾಟ್ ಮಾಡ್ತೀರಾ, ಓಕೆ ಅವಾಗ ಅದಾಗಲ್ಲ. ಅವಾಗ ನೀವು ಲೆಗ್ ಪ್ರೆಸ್ಸು ಇಲ್ಲಾಂದರೆ ಇನ್ನು ಲೆಗ್ ಕರ್ಲ್ಸು, ಓಕೆ ಆ ಥರ ಆವಾಗ ಮಷಿನ್ಗಳು ಬೇಕಾಗುತ್ತೆ ನಿಮಗೆ. ಓಕೆ ಬಟ್ ಐಡಿಯಲಿ ಶೋಲ್ಡರ್ ನಿಮಗೆ ಇಂಜುರಿ ಇದೆ ಅಂದರೆ ಶೋಲ್ಡರ್ಗೆ ತಕ್ಕಂಥ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಎಕ್ಸಸೈಸಸ್ ಮಾಡುವ. ಫಿಸಿಯೋಥೆರಪಿ ನಡೀತಿರ್ಬೇಕಾದ್ರೆ ಜಿಮ್ ಎಕ್ಸಸೈಸಸ್ ಮಾಡೋಂಗಿಲ್ಲ, ಆ ಅಫೆಕ್ಟೆಡ್ ಏರಿಯಾಗೆ ಮಾಡೋಂಗಿಲ್ಲ. ಸೊ ಅಪ್ಪರ್ ಬಾಡಿ ಫಿಸಿಯೋಥೆರಪಿಲಿ ಇದ್ರೆ ಲೋವರ್ ಬಾಡಿ ಅಟ್ಲೀಸ್ಟ್ ಖಂಡಿತ ಮಾಡ್ಬೋದು. ಲೋವರ್ ಬಾಡಿ ಮತ್ತು ಕೋರು ಓಕೆ ಅದೆಲ್ಲನೂ ಮಾಡ್ಬೋದು. ಸರ್ ನಮ್ಮ ಫಿಟ್ನೆಸ್ಸು ಚೆನ್ನಾಗಿದೆ ಅಂತ ನಾವು ಹೆಂಗೆ ತಿಳ್ಕೊಳ್ಬೋದು?
ಫಿಟ್ನೆಸ್ ಅಲ್ಲಿ ಬಂದು ವೇರಿಯಸ್ ಪ್ಯಾರಾಮೀಟರ್ಸ್ ಇರುತ್ತೆ. ನಾವು ಎಂಡ್ಯೂರೆನ್ಸ್ ಅಂತ ಹೇಳ್ತೀವಿ, ಸ್ಟ್ರೆಂತ್ ಅಂತ ಹೇಳ್ತೀವಿ, ಫ್ಲೆಕ್ಸಿಬಿಲಿಟಿ, ಓಕೆ, ಎಜಿಲಿಟಿ, ಮತ್ತೆ ಬ್ಯಾಲೆನ್ಸ್ ಅಂಡ್ ಸ್ಟೆಬಿಲಿಟಿ, ಇವೆಲ್ಲದಕ್ಕೂ ಬೇರೆ 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 ಟೆಸ್ಟ್ ಇರುತ್ತೆ. ಈಗ ನಿಮ್ಮ ಏರೋಬಿಕ್ ಕೆಪಾಸಿಟಿ, ಎಂಡ್ಯೂರೆನ್ಸ್ ಎಷ್ಟಿದೆ ಅಂತ ತಿಳ್ಕೊಳ್ಳೋಕೆ ಒಂದು VO2 ಮ್ಯಾಕ್ಸ್ ಅಂತ ಒಂದು ಟೆಸ್ಟ್ ಬರುತ್ತೆ. ಓಕೆ, ಸೊ ಆನರೋಬಿಕ್ ಕೆಪಾಸಿಟಿಗೆ ಒಂದು ವಿನ್ಗೇಟ್ಸ್ ಟೆಸ್ಟ್ ಅಂತ ಒಂದು ಟೆಸ್ಟ್ ಬರುತ್ತೆ. ಮತ್ತೆ ಈಗ 1RM ಟೆಸ್ಟಿಂಗ್ ಬಂದ್ಬಿಟ್ಟು ಸ್ಟ್ರೆಂತ್ ಟೆಸ್ಟಿಂಗು. ಓಕೆ, ಈಗ ಪ್ಲಾಂಕ್ ಎಷ್ಟೊತ್ತು ಇಟ್ಕೋಬಹುದು ಅನ್ನೋದಕ್ಕೆ ಕೋರ್ ಎಂಡ್ಯೂರೆನ್ಸ್ ಅದು ಒಂದು ಟೆಸ್ಟಿಂಗು. ಮತ್ತೆ ಅಜಿಲಿಟಿ ಟೆಸ್ಟ್ ಮಾಡೋದಕ್ಕೆ ಒಂದು ಟೆಸ್ಟ್ ಇದೆ. ಓಕೆ, ಮತ್ತೆ ಬ್ಯಾಲೆನ್ಸ್ಗೆ ಸ್ಟಾರ್ಕ್ ಟೆಸ್ಟ್ ಅಂತ ಒಂದಿದೆ. ಸೊ ಇದೆಲ್ಲನೂ ಫಿಟ್ನೆಸ್ ಟೆಸ್ಟ್ಗಳು. ಓಕೆ, ಸೊ ಆ ಫಿಟ್ನೆಸ್ ಅಸೆಸ್ಮೆಂಟ್ ಮಾಡಿದಾಗ ಈ ಟೆಸ್ಟನ್ನು ಫಸ್ಟ್ ಮಾಡಿ ಅದರಲ್ಲಿ ಒಂದು ನಂಬರ್ ಬರುತ್ತೆ. ಆ ನಂಬರನ್ನು ನೋಟ್ ಮಾಡ್ಕೊತೀವಿ. ಓಕೆ, ಆ ನಂಬರ್ ಪ್ರಕಾರ ಈಗ ಇವರಿಗೆ ಎಂಡ್ಯೂರೆನ್ಸ್ ಕಮ್ಮಿ ಇದೆ, ಸ್ಟ್ರೆಂತ್ ಚೆನ್ನಾಗಿದೆ. ಓಕೆ, ಸೊ ಇವರಿಗೆ ಎಂಡ್ಯೂರೆನ್ಸ್ ಜಾಸ್ತಿ ಕೊಡಿ, ಸ್ಟ್ರೆಂತ್ ಕಡಿಮೆ ಕೊಡಿ. ಓಕೆ, ಸೊ ಇವರಿಗೆ ಫ್ಲೆಕ್ಸಿಬಿಲಿಟಿನೇ ಇಲ್ಲ, ಓಕೆ, ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಆ್ಯಡ್ ಮಾಡಿ. ಓಕೆ, ಆ ಥರ ಎಕ್ಸಸೈಸು ಪ್ರೋಗ್ರಾಮು ಅಸೆಸ್ಮೆಂಟ್ ಮೇಲೆ ಡಿಸೈನ್ ಮಾಡಬೇಕು. ಓಕೆ, ಸೊ ಡಿಸೈನ್ ಮಾಡಿ ಕೊಟ್ಟ ಮೇಲೆ ನೆಕ್ಸ್ಟ್ 4 ವಾರ ಆದಮೇಲೆ ಮತ್ತೆ ಅಸೆಸ್ಮೆಂಟನ್ನು ಮಾಡಿ. ಓಕೆ, ಇವತ್ತು 5 ಇತ್ತು, ಓಕೆ ಇವತ್ತು 6 ಆಗಿದೆ, ಸೊ ಏರೋಬಿಕ್ ಇಂಪ್ರೂವ್ ಆಗ್ತಾ ಇದೆ. ಓಕೆ, ಆ ಥರ ಸೀರಿಯಲ್ ಟೆಸ್ಟಿಂಗನ್ನು ಮಾಡು. ಅದೇ ಮೋಸ್ಟ್ ಸೈಂಟಿಫಿಕ್ ವೇ ಆಫ್ ನೋಯಿಂಗ್ ಫಿಟ್ನೆಸ್ ಇಂಪ್ರೂವ್ ಆಗ್ತಾ ಇದೆಯಾ ಇಲ್ವಾ ಅಂತ. ಸೊ ಆ ಟೆಸ್ಟ್ ಮೂಲಕ ನಮ್ದು ಫಿಟ್ನೆಸ್ ಏನಿದೆ ಅಂತ ನಾವು ತಿಳ್ಕೊಬೋದು. ಗೊತ್ತಾಗುತ್ತೆ. ಹೌದು ಸರ್, ಫಿಟ್ನೆಸ್ ಅಸೆಸ್ಮೆಂಟ್ ಅಂತ ಹೇಳಿದ್ರೆ ಅದನ್ನ ಹೇಗೆ ಮಾಡ್ಬೋದು ಅಂತ ಹೇಳ್ಬೋದು? ಓಕೆ, ಫಿಟ್ನೆಸ್ ಅಸೆಸ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಮೆಡಿಕಲ್ ಕ್ಲಿಯರೆನ್ಸ್ ಇರಬೇಕು. ಓಕೆ, ಇವಾಗ ಎಷ್ಟೊಂದು ಜನ ನೀವೇ ನೋಡ್ತಾ ಇದ್ದೀರಾ, ಜಿಮ್ಗೆ ಹೋಗ್ಬಿಟ್ಟು ಓಕೆ ಸಡನ್ನಾಗಿ ಕೊಲ್ಯಾಪ್ಸ್ ಆಗ್ತಾರೆ. ಯಾಕಂದರೆ ಅವ್ರಿಗೆ ಜಿಮ್ಗೆ ಹೋಗಿ ಏನು ಮಾಡಬೇಕು ಅಂತ ಗೊತ್ತಿರಲ್ಲ, ಎಷ್ಟು ಸ್ಪೀಡಲ್ಲಿ ಓಡ್ಬೇಕಂತ ಗೊತ್ತಿರಲ್ಲ. ಅದೆಲ್ಲ ಫಸ್ಟು ಮೆಡಿಕಲ್ ಕ್ಲಿಯರೆನ್ಸ್ ತಗೊಳ್ಳಿ. ಓಕೆ, ಏನೇ ಕಾಯಿಲೆ ಇಲ್ಲ ಅಂತಂದ್ರೂ ಡಾಕ್ಟರ್ ಹತ್ರ ಹೋಗಿ ಫಸ್ಟ್ ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಳ್ಳಿ. ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಆಫ್ ಫಿಟ್ನೆಸ್ ಅಸೆಸ್ಮೆಂಟ್ ಬಂದು ಬಯೋಮೆಟ್ರಿಕ್ಸ್ ಅಂತ ಕರೀತೀವಿ. ಬಯೋಮೆಟ್ರಿಕ್ಸ್ ಅಂದರೆ ಆಂಥ್ರೋಪೋಮೆಟ್ರಿಕ್ ಮೆಷರ್ಮೆಂಟ್, ವೇಸ್ಟ್ ಎಷ್ಟಿದೆ, ಹಿಪ್ ಎಷ್ಟಿದೆ, ಮತ್ತು ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್. ಓಕೆ, ಅವರ ವೆಯ್ಟ್ ಅಲ್ಲಿ ಒಂದು ಫ್ಯಾಟ್ ಎಷ್ಟಿದೆ, ವಿಸರಲ್ ಫ್ಯಾಟ್ ಎಷ್ಟಿದೆ, ಮಸಲ್ ಮಾಸ್ ಎಷ್ಟಿದೆ, ಅದು ತಿಳ್ಕೊಬೇಕು. ದಿಸ್ ಇಸ್ ಫಸ್ಟ್ ಸ್ಟೆಪ್. ಅದಾದ ಮೇಲೆ ಫಸ್ಟು ನಾವು ಯಾವಾಗೂ ಸ್ಟ್ರೆಂತ್ ಟೆಸ್ಟಿಂಗನ್ನು ಮಾಡ್ತೀವಿ. ಓಕೆ, ಅಂದರೆ ಸ್ಟ್ರೆಂತ್ ಎಷ್ಟಿದೆ ಅನ್ನೋದು. ಸೊ ಅಪ್ಪರ್ ಬಾಡಿ ಸ್ಟ್ರೆಂತು, ಲೋವರ್ ಬಾಡಿ ಸ್ಟ್ರೆಂತು. ಓಕೆ, ಸೊ ಇವಾಗ ಬೆಂಚ್ ಪ್ರೆಸ್ಸಲ್ಲಿ ಓಕೆ ಎಷ್ಟು ನೀವು ಎತ್ತಕ್ಕಾಗತ್ತೆ. ಓಕೆ, ಮತ್ತು ಸ್ಕ್ವಾಟು ಎಷ್ಟು ಮಾಡೋಕ್ಕಾಗುತ್ತೆ, ಡೆಡ್ ಲಿಫ್ಟ್ ಎಷ್ಟು ಮಾಡೋಕ್ಕಾಗುತ್ತೆ. ಓಕೆ, ಅದನ್ನು ಸ್ಟ್ರೆಂತ್ ಟೆಸ್ಟಿಂಗು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕೋರ್ ಎಂಡ್ ಪ್ಲ್ಯಾಂಕ್ ಎಷ್ಟೊತ್ತು ಹಿಡ್ಕೊತೀರಾ, ಸೈಡ್ ಪ್ಲ್ಯಾಂಕು, ಫ್ರಂಟ್ ಪ್ಲ್ಯಾಂಕು. ಓಕೆ, ಅದನ್ನು. ಓಕೆ, ಅದಾದ ಮೇಲೆ ಟ್ರೆಡ್ಮಿಲಲ್ಲಿ ಓಡಿಸಿದ್ರೆ ಒಂದು ಕೂಪರ್ ಟೆಸ್ಟ್ ಅಂತ ಬರುತ್ತೆ. ಕೂಪರ್ ಟೆಸ್ಟಲ್ಲಿ ಓಕೆ, ಸೊ 12 ಮಿನಿಟ್ಸಲ್ಲಿ ಎಷ್ಟು ದೂರ ಬೇಕಾದ್ರೂ ನೀವು ಓಡ್ಬೋದು. ಎಷ್ಟು ಜಾಸ್ತಿ ಓಡ್ತೀರೋ ಅಷ್ಟು ನಿಮ್ಮದು VO2 ಮ್ಯಾಕ್ಸ್ ಜಾಸ್ತಿ ಇದೆ ಅಂತ. ಅದು ಬಂದು ಎಂಡ್ಯೂರೆನ್ಸ್. ಅದಾದ ಮೇಲೆ ಬಾಡಿ ಎಲ್ಲ ವಾರ್ಮ್ ಆಗಿರುತ್ತೆ. ನೆಕ್ಸ್ಟ್ ಆದಾಗ ಫ್ಲೆಕ್ಸಿಬಿಲಿಟಿ ಟೆಸ್ಟ್, ಸಿಟ್ ಅಂಡ್ ರೀಚ್ ಟೆಸ್ಟ್ ಅಂತ ಹೇಳ್ತೀವಿ, ನೀ ಟು ವಾಲ್ ಟೆಸ್ಟ್ ಅಂತ ಇರುತ್ತೆ, ಅದು ಫ್ಲೆಕ್ಸಿಬಿಲಿಟಿ ಟೆಸ್ಟ್. ಲಾಸ್ಟಲ್ಲಿ ಬಂದುಬಿಟ್ಟು ನಾವು ಅಥ್ಲೀಟ್ಸಿಗೆ ಅಜಿಲಿಟಿ ಮಾಡ್ತೀವಿ. ಓಕೆ, ಸೊ ಮತ್ತು ನಾರ್ಮಲ್ ಪರ್ಸನಿಗೆ ನಾವು ಬ್ಯಾಲೆನ್ಸ್ ಆ್ಯಂಡ್ ಕೋಆರ್ಡಿನೇಷನ್ ಅಂತ ಹೇಳ್ತೀವಿ. ಓಕೆ, ಸ್ಟಾರ್ಕ್ ಟೆಸ್ಟ್ ಅಂತ ಅದನ್ನು ಲಾಸ್ಟಲ್ಲಿ ಮಾಡ್ತೀವಿ. ಇವೆಲ್ಲ ಸೇರಿದ್ರೆ ಒಟ್ಟಿಗೆ ಫಿಟ್ನೆಸ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಅದರ ಒಂದು ರಿಪೋರ್ಟ್ ಜನರೇಟ್ ಆಗುತ್ತೆ. ಓಕೆ, ಆ ರಿಪೋರ್ಟಲ್ಲಿ ನಿಮಗೆ ನಂಬರ್ಸ್ ಇರುತ್ತೆ ನಿಮಗೆ. ಓಕೆ, ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಫಿಟ್ನೆಸ್ ಎಷ್ಟಿದೆ ಅಂತ. ಓಕೆ, ಸೊ ಇದು ಫಾರ್ ಎಕ್ಸಾಂಪಲ್ VO2 ಮ್ಯಾಕ್ಸ್ ಇವಾಗ 40ಕ್ಕಿಂತ ಕಡಿಮೆ ಇದ್ದರೆ ಓಕೆ ದಟ್ ಇಸ್ ವೆರಿ ಪುವರ್. ಓಕೆ, ಸೊ 50ಕ್ಕಿಂತ ಇದ್ದರೆ ದಟ್ ಇಸ್ ವೆರಿ ಗುಡ್. ಓಕೆ, ಸೊ ನಾರ್ಮಲ್ ಪೀಪಲ್ಗೆ ಸಮ್ವೇರ್ ಬಿಟ್ವೀನ್ 40ಇಂದ 50 ಒಳಗಡೆ ಇರುತ್ತೆ. ಸೊ ಆ ನಂಬರ್ ಇಸ್ ಇಂಪಾರ್ಟೆಂಟ್. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇಂಪ್ರೂವ್ ಮಾಡ್ಕೊಂಡು. ಹಾಂ, ಹೌದು. ಈಗ ಹೇಗೆ ಟೆಸ್ಟಲ್ಲಿ ಏನು ಮಾರ್ಕ್ಸ್ ಕೊಡ್ತಾರೆ, ಓಕೆ ಅದು ಇದು ಟೆಸ್ಟ್ ಮಾರ್ಕ್ಸ್ ಅಂತ ಅನ್ಕೊಳ್ಳಿ.